Welcome everybody. I am Rajkumar V, Selection Grade Lecturer, Government Polytechnic, Bagepalli. Today's topic for discussion is gearbox. Before talking about gearbox, we'll try to remember what we have been learning for the last sessions. The earlier topics we have learned is types of clutches, advantages and disadvantages of each type of clutch, application of each type of clutch, clutch facing and their materials. So just before proceeding to the next topics, we'll try to brush up again. So we'll define what is clutch. ನಾವು ಈಗಾಗಲೇ ಕೆಲವು ಹಿಂದಿನ ಸೆಷನ್ಗಳಲ್ಲಿ ಕ್ಲಚ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ಗೇರ್ ಬಾಕ್ಸ್ ಟಾಪಿಕ್ ಹೋಗ್ಲಿಕ್ಕೆ ಮುಂಚೆ ನಾವು ಕ್ಲಚ್ ಬಗ್ಗೆ ತಿಳಿದುಕೊಂಡಿರೋದನ್ನು ಮತ್ತೆ ಪುನರಾವರ್ತಿಸೋಣ. ಅದರಿಂದ ಮತ್ತೆ ಮುಂದಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮೊದಲನೇದಾಗಿ ಕ್ಲಚ್ ಅಂದರೆ ಏನು? ವಾಟ್ ಈಸ್ ಕ್ಲಚ್? Clutch is a device or a mechanism which connects or disconnects, engages or disengages the engine to the transmission is called as a clutch. ಮತ್ತೆ ಹೇಳ್ತೀನಿ, ಕ್ಲಚ್ ಅನ್ನೋದನ್ನು ಒಂದು ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅದರ ಕೆಲಸ ಏನಂದರೆ ಎಂಜಿನ್ನ ಎಂಗೇಜ್ ಮಾಡೋದು, ಎಂಗೇಜ್ ಆರ್ ಟು ಡಿಸ್ಎಂಗೇಜ್, ಕನೆಕ್ಟ್ ಆರ್ ಡಿಸ್ಕನೆಕ್ಟ್ ಅಂದರೆ ಗೇರ್ ಬಾಕ್ಸ್ಗೆ ಕನೆಕ್ಟ್ ಅಥವಾ ಡಿಸ್ಕನೆಕ್ಟ್ ಮಾಡಲಿಕ್ಕೆ, ಎಂಗೇಜ್ ಅಥವಾ ಡಿಸ್ಎಂಗೇಜ್ ಮಾಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಸೊ ಈ ಥರ ಮಾಡಬೇಕಾದ್ರೆ ಎಂಜಿನ್ ತಿರುಗೋದನ್ನಾಗಲಿ ಅಥವಾ ಎಂಜಿನ್ ಕೆಲಸನಾಗಲಿ ನಾವು ನಿಲ್ಲಿಸಬಾರ್ದು. ಗೇರ್ ಬಾಕ್ಸ್ ಕೆಲಸನಾಗಲೂ ಡಿಸ್ಟರ್ಬ್ ಮಾಡಬಾರ್ದು. ಐದರ್ ನಾಟ್ ಡಿಸ್ಟರ್ಬಿಂಗ್ ದ ಫಂಕ್ಷನ್ ಆಫ್ ದ ಎಂಜಿನ್ ಆರ್ ದ ಗೇರ್ ಬಾಕ್ಸ್. ದ ಕ್ಲಚ್ ಶುಡ್ ಆಪರೇಟ್ ಆರ್ ಕ್ಲಚ್ ಶುಡ್ ಎಂಗೇಜ್ ಆ್ಯಂಡ್ ಡಿಸ್ಎಂಗೇಜ್ ದ ಎಂಜಿನ್ ಟು ದ ಗೇರ್ ಬಾಕ್ಸ್ ಅಂತ ಒಂದು ವ್ಯವಸ್ಥೆನ ನಾವು ಕ್ಲಚ್ ಅಂತ ಕರಿತೀವಿ. ಸೊ ಟೈಪ್ಸ್ ಆಫ್ ಕ್ಲಚಸ್ ಬರೋದಾದ್ರೆ, ಟೈಪ್ಸ್ ಆಫ್ ಕ್ಲಚಸಲ್ಲಿ ನಮಗೆ ಫಸ್ಟ್ ಕೋನ್ ಕ್ಲಚ್ ಅಂತ ಕರಿತೀವಿ. ಕೋನ್ ಕ್ಲಚ್ ಅಂತಂದರೆ ಅದು ಕೋನ್ ಫಾರ್ಮಲ್ಲಿರುತ್ತೆ. ಸೊ ಈಗ ಅದನ್ನು ಅಬ್ಸಲ್ಯೂಟ್ ನಾವೆಲ್ಲೂ ಆಟೋಮೊಬೈಲ್ಸಲ್ಲಿ ಯೂಸ್ ಮಾಡ್ತಾ ಇಲ್ಲ, ಬಟ್ ಅದು ಒಂದು ಥರದ ಒಂದು ಕೋನ್ ಕ್ಲಚ್ ಅಂತ ಕರಿತೀವಿ. ಎರಡನೇದು ಸಿಂಗಲ್ ಪ್ಲೇಟ್ ಕ್ಲಚ್ ಅಥವಾ ಡಿಸ್ಕ್ ಕ್ಲಚ್ ಅಂತ ಕರೀತಾರೆ. ಮೂರನೇದು ಮಲ್ಟಿಪ್ಲೇಟ್ ಕ್ಲಚ್ ಅಂತ ಕರಿತೀವಿ. ನಾಲ್ಕನೇದನ್ನು ಸೆಂಟ್ರಿಫ್ಯೂಗಲ್ ಕ್ಲಚ್ ಅಂತ ಕರಿತೀವಿ. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟೈಪ್ಸ್ ಆಫ್ ಕ್ಲಚಸ್. Basically, there are 4 types of clutches. One is a cone clutch, second one is a single plate clutch, or it is also called as a disc clutch. Third one is a multi-plate clutch, it's a multi-plate clutch, and fourth one is a centrifugal clutch. Normally, cone clutches are not used in automobiles. It is almost obsolete. ನಾವು ಕೋನ್ ಕ್ಲಚಸ್ನ ಆಟೋಮೊಬೈಲಲ್ಲೂ ಯೂಸ್ ಮಾಡ್ತಾ ಇಲ್ಲ, ಅದು ಅಬ್ಸಲ್ಯೂಟ್ ಆಗಿದೆ. ಈಗ ಸದ್ಯಕ್ಕೆ ನಾವು ಅದನ್ನು ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ನಾವು ಎರಡನೇ ಕ್ಲಚ್ ಅಂತ ಹೇಳ್ತೀವಿ, ಸಿಂಗಲ್ ಪ್ಲೇಟ್ ಕ್ಲಚ್ ಅಂತ ಕರಿತೀವಿ. ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಟೈಪ್ ಆಫ್ ಕ್ಲಚ್. ದ ಸಿಂಗಲ್ ಪ್ಲೇಟ್ ಕ್ಲಚ್ ಇಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಟೈಪ್ ಆಫ್ ಕ್ಲಚ್. ನಾವು LMVಸಿಂದ ಅಂದರೆ ಲೈಟ್ ಮೋಟಾರ್ ವೆಹಿಕಲಿಂದ ಮುಂದಕ್ಕೆ LMV, LCV ಮತ್ತು ಹೆವಿ ಟ್ರಾನ್ಸ್ಪೋರ್ಟ್ ಹೆವಿ ವೆಹಿಕಲ್ಸು ಎಲ್ಲರಲ್ಲೂ ಸಿಂಗಲ್ ಪ್ಲೇಟ್ ಕ್ಲಚಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಮಲ್ಟಿಪ್ಲೇಟ್ ಕ್ಲಚಸ್ ಅಂತ ಕರಿತೀವಿ. ಸೊ ಇಲ್ಲಿ ಮಲ್ಟಿಪ್ಲೇಟ್ ಕ್ಲಚಸ್ನ ನಾವು ಹೆವಿ ವೆಹಿಕಲ್ಸಲ್ಲಿ ಯೂಸ್ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ 2 ವೀಲರ್ಸಲ್ಲಿ, 3 ವೀಲರ್ಸಲ್ಲಿ ಮತ್ತು ರೇಸಿಂಗ್ ಕಾರ್ಸಲ್ಲಿ ಯೂಸ್ ಮಾಡ್ತೀವಿ. ಇಲ್ಲೆಲ್ಲ ಏನಾಗುತ್ತೆ, ಕ್ಲಚ್ ಆಕ್ಯುಪೈ ಮಾಡ್ಕೊಳ್ಳೋಂಥ ಜಾಗ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕಡಿಮೆ ಜಾಗದಲ್ಲಿ ನಾವು ಹೆಚ್ಚು ಟಾರ್ಕ್ನ ಟ್ರಾನ್ಸ್ಮಿಷನ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಾಗ ಮಲ್ಟಿಪ್ಲೇಟ್ ಕ್ಲಚನ್ನು ಯೂಸ್ ಮಾಡ್ತೀವಿ. ನಾರ್ಮಲಿ ಮಲ್ಟಿಪ್ಲೇಟ್ ಕ್ಲಚಸ್ ಆರ್ ಯೂಸ್ಡ್ ವೇರ್ ದ ಸ್ಪೇಸ್ ಫಾರ್ ಅಕಾಮಡೇಟಿಂಗ್ ದ ಕ್ಲಚ್ ಈಸ್ ಲೆಸ್. ಅಂದರೆ ಒಂದು ಕ್ಲಚ್ನ ಅಕಾಮಡೇಟ್ ಮಾಡಲಿಕ್ಕೆ ಜಾಗ ಕಡಿಮೆ ಇದ್ದಂಥ ಜಾಗಗಳಲ್ಲಿ ನಾವೇನು ಮಾಡ್ತೀವಿ, ಮಲ್ಟಿಪ್ಲೇಟ್ ಕ್ಲಚ್ನ ಯೂಸ್ ಮಾಡ್ತೀವಿ. ಸೊ ಮಲ್ಟಿಪ್ಲೇಟ್ ಕ್ಲಚ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಕ್ಲಚ್ನ ಸೈಜ್ ಸಣ್ಣದಿದ್ದರೂ ಅದರ ಟಾರ್ಕ್ ಟ್ರಾನ್ಸ್ಮಿಟಿಂಗ್ ಕೇಪಬಿಲಿಟಿ ಅಂತ ಏನು ಕರಿತೀವಿ ಅದು ಜಾಸ್ತಿ ಇರುತ್ತೆ. ಮತ್ತು ಅದು ಬಿಟ್ಟರೆ ಸೆಂಟ್ರಿಫ್ಯೂಗಲ್ ಕ್ಲಚ್ ಅಂದರೆ ನಮಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನೋದು ನಮ್ಗೆ ಗೊತ್ತೇ ಇದೆ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದರೆ ದ ಫೋರ್ಸ್ ವಿಚ್ ಟೆಂಡ್ಸ್ ಟು ಮೂವ್ ದ ಆಬ್ಜೆಕ್ಟ್ ಅವೇ ಫ್ರಮ್ ದ ಸೆಂಟರ್ ಈಸ್ ಕಾಲ್ಡ್ ಎ ಸೆಂಟ್ರಿಫ್ಯೂಗಲ್ ಫೋರ್ಸ್. ಯಾವುದೇ ಒಂದು ಫೋರ್ಸು ಒಂದು ಆಬ್ಜೆಕ್ಟ್ನ ಸೆಂಟರಿಂದ ದೂರ ಕಿತ್ತುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಅಂಥ ಒಂದು ಫೋರ್ಸ್ನ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಸೊ ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ನ ಯುಟಿಲೈಸ್ ಮಾಡಿಕೊಂಡು ಕ್ಲಚ್ ಆಪರೇಟ್ ಆಗುವಂಥ ಒಂದು ಯೂನಿಟ್ನ ಅಥವಾ ಆಟೋಮೆಟಿಕ್ ಕ್ಲಚ್ ಅಂತ ಕರಿತೀವಿ. ಆಟೋಮೆಟಿಕ್ ಅಲ್ಲೇ ಇದ್ದರೂ ಅದು ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಆಪರೇಟ್ ಆಗೋಂಥ ಒಂದು ಕ್ಲಚ್ ಆಗಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಎಸ್ ಎ ಸೆಂಟ್ರಿಫ್ಯೂಗಲ್ ಕ್ಲಚ್. ನಾರ್ಮಲಿ ಮೊಪೆಟ್ಸಲ್ಲಿ ಅಥವಾ ಈಗ ಬರ್ತಾ ಇರೋಂಥ ಹೋಂಡಾ ಆಕ್ಟಿವಾ, ಸ್ಕೂಟಿ ಮತ್ತು ಅದೇ ಥರದ ವೆಹಿಕಲ್ಗಳಲ್ಲಿ ನಾವು ಸೆಂಟ್ರಿಫ್ಯೂಗಲ್ ಕ್ಲಚ್ನ ಯೂಸ್ ಮಾಡ್ತೀವಿ.
ಸೊ ಅಡ್ವಾಂಟೇಜಸ್ಗೆ ಬಂದರೆ ಅಂದರೆ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ಗೆ ಬಂದರೆ ದೇರ್ ಆರ್ ಅಡ್ವಾಂಟೇಜಸ್ ಆಫ್ ಈಚ್ ಟೈಪ್ ಆಫ್ ಕ್ಲಚ್ ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜಸ್ ಆಫ್ ಈಚ್ ಟೈಪ್ ಆಫ್ ಕ್ಲಚ್. ಸೊ ಅಡ್ವಾಂಟೇಜಸ್ ಅಂದರೆ ಸಿಂಗಲ್ ಪ್ಲೇಟ್ ಕ್ಲಚಲ್ಲಿ ದೊಡ್ಡದಾಗಿರೋದ್ರಿಂದ ಹೀಟ್ ಡಿಸಿಪಿಯೇಷನ್ ಪ್ರಾಪರ್ಟೀಸ್ ಚೆನ್ನಾಗಿರುತ್ತೆ, ಅಡಿಷ್ನಲ್ ಕೂಲಿಂಗ್ನ ವ್ಯವಸ್ಥೆ ಬೇಕಾಗಿಲ್ಲ. ಸಿಂಗಲ್ ಪ್ಲೇಟ್ ಕ್ಲಚ್ ಸಿನ್ಸ್ ಬಿಕಾಸ್ ಆಫ್ ಇಟ್ಸ್ ಲಾರ್ಜರ್ ಸೈಜ್ ಹೀಟ್ ಡಿಸಿಪಿಯೇಷನ್ ಈಸ್ ಈಸಿಯರ್ ಕಂಪೇರ್ಡ್ ಟು ಮಲ್ಟಿಪ್ಲೇಟ್ ಕ್ಲಚ್. ಎರಡನೇದಾಗಿ ಡಿಸ್ಎಂಗೇಜಿಂಗ್ ಆಫ್ ಎ ಸಿಂಗಲ್ ಪ್ಲೇಟ್ ಕ್ಲಚ್ ಈಸ್ ಮಚ್ ಈಸಿಯರ್ ಕಂಪೇರ್ಡ್ ಟು ದ ಮಲ್ಟಿಪ್ಲೇಟ್ ಕ್ಲಚ್. ಸೊ ಅದೇ ಥರ ಅಡ್ವಾಂಟೇಜ್ ಆಫ್ ಎ ಮಲ್ಟಿಪ್ಲೇಟ್ ಕ್ಲಚ್ ಅಂತ ತೊಗೊಂಡ್ರೆ ನಾವು ಅಡ್ವಾಂಟೇಜ್ ಅಂದರೆ ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ ಮೋರ್ ಟಾರ್ಕ್ ಫಾರ್ ದ ಸೇಮ್ ಸೈಜ್ ಆಫ್ ದ ಸಿಂಗಲ್ ಪ್ಲೇಟ್ ಕ್ಲಚ್. ಸೊ ಹಾಗಾಗಿ ಸಣ್ಣ ಜಾಗಗಳಿದ್ದಾಗ ಅಥವಾ ಜಾಗ ಕಡಿಮೆ ಇದ್ದ ಕಡೆಯಲ್ಲಿ ಮಲ್ಟಿಪ್ಲೇಟ್ ಕ್ಲಚ್ಚು ಅಡ್ವಾಂಟೇಜಸ್ ಆಗಿ ಪ್ರೂವ್ ಆಗುತ್ತೆ. ಅಫ್ಕೋರ್ಸ್ ಡಿಸ್ಅಡ್ವಾಂಟೇಜ್ ಆಗಿ ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ, ಕೆಲವು ಸಲ ಸರಿಯಾಗಿ ಡಿಸ್ಎಂಗೇಜ್ ಆಗಲ್ಲ, ಈ ಥರದ ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ಅದರ ಅಡ್ವಾಂಟೇಜ್ ಕೂಡ ಚೆನ್ನಾಗಿರೋದ್ರಿಂದ ಅದನ್ನು ನಾರ್ಮಲಾಗಿ ಟೂ ವೀಲರ್ಸ್ 3 ವೀಲರ್ಸ್ ಮತ್ತು ರೇಸಿಂಗ್ ಕಾರ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಸೆಂಟ್ರಿಫ್ಯೂಗಲ್ ಕ್ಲಚ್ಚು ತನ್ನಿಂದ ತಾನೇ ಎಂಗೇಜ್ ಆಗೋದ್ರಿಂದ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ತಾನೇ ಎಂಗೇಜ್ ಆಗೋದ್ರಿಂದ ಅದನ್ನು ಈಸಿಯಾಗಿ ಮೊಪೆಡ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಈಗ ಮೊದಲೇ ನಾನು ಆಗಲೇ ಹೇಳ್ತಾ ಇದ್ದೆ, ಮೊಪೆಡ್ಸು ಮತ್ತು ಈಗ ಹೋಂಡಾ ಆ್ಯಕ್ಟಿವಾ, ಸ್ಕೂಟಿ, ಜುಪಿಟರ್ ಈ ಥರದ ವೆಹಿಕಲ್ಸ್ ಏನಿದೆ ಎಲ್ಲರೂ ಸೆಂಟ್ರಿಫ್ಯೂಗಲ್ ಕ್ಲಚ್ ಯೂಸ್ ಮಾಡ್ತೀವಿ. ಯಾಕಂದರೆ ಅಲ್ಲಿ ಯಾರೂ ತಾವು ಕ್ಲಚ್ ಹಿಡಿದು ಗೇರ್ ಚೇಂಜ್ ಮಾಡೋದು, ಕ್ಲಚ್ ಹಿಡಿದು ನಿಲ್ಲಿಸೋದು ಯಾವುದೂ ಮಾಡಲ್ಲ. ಯು ಕ್ಯಾನ್ ಅಬ್ಸರ್ವ್ ದೇರ್ ಈಸ್ ಅ ಸೆಂಟ್ರಿಫ್ಯೂಗಲ್ ಕ್ಲಚ್ ಇನ್ ಆಲ್ ದ ಟೈಪ್ಸ್ ಆಫ್ ವೆಹಿಕಲ್ಸ್. ಸೊ ಹಾಗಾಗಿ ಆ ಎಲ್ಲ ವೆಹಿಕಲ್ಸಲ್ಲೂ ನಾವು ಸೆಂಟ್ರಿಫ್ಯೂಗಲ್ ಕ್ಲಚ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ನಾವು ಕ್ಲಚ್ ಫೇಸಿಂಗ್ಸ್ ಆ್ಯಂಡ್ ದೇರ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಕ್ಲಚ್ ಫೇಸಿಂಗ್ ಅಂದರೆ ಕ್ಲಚ್ ಪ್ಲೇಟ್ನ ಫ್ರಿಕ್ಷನ್ ಪ್ಲೇಟ್ ಅಂತಲೂ ಕರಿತೀವಿ. ಸೊ ಫ್ರಿಕ್ಷನ್ ಪ್ಲೇಟ್ ಆಗಿರೋದ್ರಿಂದ ಆ ಫ್ರಿಕ್ಷನ್ ಪ್ಲೇಟ್ ಏನಾಗುತ್ತೆ, ಇಟ್ ಪ್ರೊವೈಡ್ಸ್ ಎ ಫ್ರಿಕ್ಷನಲ್ ಸರ್ಫೇಸ್ ಫಾರ್ ಟ್ರಾನ್ಸ್ಮಿಟಿಂಗ್ ದ ಡ್ರೈವ್ ಫ್ರಮ್ ದ ಇನ್ಪುಟ್ ಶಾಫ್ಟ್ ಟು ಔಟ್ಪುಟ್ ಶಾಫ್ಟ್. ಸೊ ಅಫ್ಕೋರ್ಸ್ ಇಟ್ ಹ್ಯಾಸ್ ಟು ಬಿ ಹೆಲ್ಡ್ ಬಿಟ್ವೀನ್ 2 ಪ್ರೆಷರ್ ಪ್ಲೇಟ್ಸ್ ವಿತ್ ಅನ್ ಆಕ್ಸಿಯಲ್ ಫೋರ್ಸ್. ಸೊ ಹಾಗಾದಾಗ ಏನಾಗುತ್ತೆ, ಒಂದು ಶಾಫ್ಟಿಂದ ಇನ್ನೊಂದು ಶಾಫ್ಟ್ಗೆ ನಾವು ಅದನ್ನು ಪವರ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಫ್ರಿಕ್ಷನ್ ಇದು ಫೇಸಿಂಗ್ಸ್ ಅಂತ ಕರೆದ್ರೆ ಅಲ್ಲಿರುವಂಥ ಫೇಸಿಂಗ್ ಮೆಟೀರಿಯಲ್ನ ನಾವು ಫ್ರಿಕ್ಷನ್ ಫೇಸಿಂಗ್ ಅಂತ ಕರಿತೀವಿ. ನಾರ್ಮಲಾಗಿ ರೆಬೆಸ್ಟೋಸ್ ಮತ್ತು ಫೆರ್ಡೋಸ್ನ ಫ್ರಿಕ್ಷನ್ ಫೇಸಿಂಗ್ ಮೆಟೀರಿಯಲ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ನಾವು ಹಿಂದಿನ ಸೆಷನ್ಸ್ನಲ್ಲಿ ನಾವು ಏನು ಕಲ್ತಿದ್ವಿ ಅದರ ಒಂದು ಪುನರಾಮರ್ಶೆ ಅಂತ ಏನು ಕರಿತೀವಿ ಅದನ್ನು ಮಾಡ್ತೀವಿ. ಸೊ ಈಗ ನಾವು ಇವತ್ತಿನ ಟಾಪಿಕ್ ಗೇರ್ ಬಾಕ್ಸ್ ಅಂತ ಏನು ಕರಿತೀವಿ ಅದಕ್ಕೆ ಹೋಗೋಣ. ಸೊ ಗೇರ್ ಬಾಕ್ಸ್ನಲ್ಲಿ ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು ಗೇರ್ ಬಾಕ್ಸ್, ನೆಸೆಸಿಟಿ ಆಫ್ ಟ್ರಾನ್ಸ್ಮಿಷನ್ ಆರ್ ಗೇರ್ ಬಾಕ್ಸ್, ಫಂಕ್ಷನ್ ಆಫ್ ಗೇರ್ ಬಾಕ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಗೇರ್ ಬಾಕ್ಸ್. ನಾವು ಇವತ್ತು ಕಲಿಬೇಕಾದಂಥ ವಿಷಯಗಳು ಒಂದು ಇಂಟ್ರೊಡಕ್ಷನ್ ಆಫ್ ಗೇರ್ ಬಾಕ್ಸ್, ನೆಸೆಸಿಟಿ ಆಫ್ ಟ್ರಾನ್ಸ್ಮಿಷನ್ ಆರ್ ಗೇರ್ ಬಾಕ್ಸ್, ಫಂಕ್ಷನ್ ಆಫ್ ಗೇರ್ ಬಾಕ್ಸ್ ಮತ್ತು ಕ್ಲಾಸಿಫಿಕೇಷನ್. ಇಂಟ್ರೊಡಕ್ಷನ್ ಅಂದರೆ ಗೇರ್ ಬಾಕ್ಸ್ಗೆ ಒಂದು ಪರಿಚಯ, ಗೇರ್ ಬಾಕ್ಸ್ನ ಒಂದು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ. ಸೊ ಗೇರ್ ಬಾಕ್ಸ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ, ಏನು ಬೇಕು, ಯಾಕೆ ಬೇಕು, ಯಾವ ಥರ ಇರುತ್ತೆ ಅನ್ನೋದನ್ನ ಒಂದು ಗೇರ್ ಬಾಕ್ಸ್ನ ಒಂದು ಸ್ಥೂಲ ಪರಿಚಯ ಅಂತ ಏನೋ ಕರಿತೀವಿ. ಮತ್ತು ಟ್ರಾನ್ಸ್ಮಿಷನ್ ಯಾಕೆ ಬೇಕು ಗೇರ್ ಬಾಕ್ಸ್ ಇಲ್ಲದೆ ಆಗುತ್ತಾ, ಅಥವಾ ಗೇರ್ ಬಾಕ್ಸ್ನ ನಿಜವಾದ ಕೆಲಸ ಏನು ಅಥವಾ ಯಾಕೆ ಬೇಕು ಅನ್ನೋದನ್ನು ಹೇಳ್ತೀವಿ. ಮತ್ತು ಫಂಕ್ಷನ್ ಆಫ್ ಗೇರ್ ಬಾಕ್ಸ್ ಮಾಡಬೇಕಾದಂಥ ಕೆಲಸಗಳು. ಮೇಲನೇದು ಗೇರ್ ಬಾಕ್ಸ್ ಯಾಕೆ ಬೇಕು ಅಂತ ಕೇಳ್ತೀವಿ, ಇಲ್ಲಿ ಗೇರ್ ಬಾಕ್ಸ್ ಮಾಡಬೇಕಾದಂಥ ಕೆಲಸಗಳು ಮತ್ತು ಕ್ಲಾಸಿಫಿಕೇಷನ್, ಗೇರ್ ಬಾಕ್ಸ್ನ ಬಗೆ. ಸೊ ಇಲ್ಲಿ ಇಂಟ್ರೊಡಕ್ಷನ್ ಟು ಗೇರ್ ಬಾಕ್ಸ್, ಅದರಲ್ಲಿ ಡೆಫಿನೇಷನ್ ಹೇಳ್ತಾರೆ, ಗೇರ್ ಬಾಕ್ಸಸ್ ಆರ್ ಯೂಸ್ ಟು ಇನ್ಕ್ರೀಸ್ ಟಾರ್ಕ್, ರಿಡ್ಯೂಸ್ ದ ಸ್ಪೀಡ್ ಆಫ್ ಎ ಔಟ್ಪುಟ್ ಶಾಫ್ಟ್, ದಿಸ್ ಪ್ರೊಡ್ಯೂಸಸ್ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂತ ಕರೀತಾನೆ. ಸೊ ಗೇರ್ ಬಾಕ್ಸ್ನ ಉಪಯೋಗ ಹೇಳ್ತಾನೆ ಇಲ್ಲಿ. ಗೇರ್ ಬಾಕ್ಸು ಟಾರ್ಕ್ನ ಜಾಸ್ತಿ ಮಾಡಲಿಕ್ಕೆ, ಟಾರ್ಕ್ ಅಂದರೆ ಒಂದು ಟ್ವಿಸ್ಟಿಂಗ್ ಮೂಮೆಂಟ್ನ ಜಾಸ್ತಿ ಮಾಡಲಿಕ್ಕೆ ಮತ್ತು ಸ್ಪೀಡನ್ನು ಅಥವಾ ವೇಗನ ತಗ್ಗಿಸಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಇದು ಒಂದು ಮೆಕ್ಯಾನಿಕಲ್ ಅಡ್ವಾಂಟೇಜ್ ಕೊಡುತ್ತೆ, ಅಂದರೆ ತಿರುಗಿಸುವಂಥ ಶಕ್ತಿನ ಜಾಸ್ತಿ ಮಾಡುತ್ತೆ ಅಥವಾ ತಿರುಗಿಸೋದನ್ನು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಅನುಕೂಲ ಆಗೋ ಥರ ಒಂದು ವ್ಯವಸ್ಥೆ ಮಾಡುತ್ತೆ. ಸೊ ಈಗೊಂದು ಕೆಳಗಡೆ ತಾವು ಚಿತ್ರ ನೋಡ್ತಾ ಇದ್ದೀರಾ, ಈ ಚಿತ್ರದಲ್ಲಿ ತಾವು ನೋಡ್ಬೋದು, ಇಲ್ಲಿ ಗೇರ್ ಬಾಕ್ಸ್ನ ಪೊಸಿಷನ್ ಅಥವಾ ಗೇರ್ ಬಾಕ್ಸ್ನ ನಾವು ಟ್ರಾನ್ಸ್ಮಿಷನ್ ಅಂತ ಕೂಡ ಕರಿತೀವಿ, ಎಲ್ಲಿ ಫಿಟ್ ಮಾಡಿರ್ತೀವಿ ಅಥವಾ ಯಾವುದರ ಮಧ್ಯೆ ಗೇರ್ ಬಾಕ್ಸ್ ಇರುತ್ತೆ ಅನ್ನೋದೊಂದು ತಮಗೆ ಒಂದು ಗಮನಕ್ಕೆ ಬರುತ್ತೆ. ಇಲ್ಲಿ ನೋಡ್ಬೋದು, ಮುಂದೆ ಎಂಜಿನ್ ಇದೆ, ಅಫ್ಕೋರ್ಸ್ ಎಂಜಿನ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಲ್ಲಿಂದ ಆದಮೇಲೆ ಪವರ್ ನಮ್ಗೆ ಏನಾಗುತ್ತೆ, ಕ್ಲಚ್ಗೆ ಬರುತ್ತೆ. ಕ್ಲಚ್ ಆದಮೇಲೆ ಗೇರ್ ಬಾಕ್ಸ್ ಇದೆ, ಗೇರ್ ಬಾಕ್ಸ್ನ ಕ್ಲಚ್ ಹೌಸಿಂಗ್ಗೆ ಅಟ್ಯಾಚ್ ಮಾಡಿರ್ತೀವಿ. ಕ್ಲಚ್ ಹೌಸಿಂಗು ಎಂಜಿನ್ಗೆ ಅಟ್ಯಾಚ್ ಆಗಿರುತ್ತೆ. ಮೊದಲು ಹೇಳ್ತೀನಿ, ಇಲ್ಲಿ ಎಂಜಿನ್ಗೆ ಕ್ಲಚ್ ಹೌಸಿಂಗ್ ಅಥವಾ ಬೆಲೋ ಹೌಸಿಂಗ್ ಅಂತ ಕರಿತೀವಿ. ಬೆಲೋ ಹೌಸಿಂಗು ಕ್ಲಚ್ನ ಕೂಡ
ಎನ್ಕ್ಲೋಸ್ ಮಾಡಿರುತ್ತೆ. ಅದ್ರ ಜೊತೆಗೆ ಟ್ರಾನ್ಸ್ಮಿಷನ್ಗೆ ಒಂದು ಮೌಂಟಿಂಗ್ ಪಾಯಿಂಟ್ ಆಗಿ ಕೂಡ ಇರುತ್ತೆ. ಸೊ ಟ್ರಾನ್ಸ್ಮಿಷನ್ನ ಬೆಲೋ ಹೌಸಿಂಗ್ಗೆ ಮೌಂಟ್ ಮಾಡಿರ್ತೀವಿ. ಸೊ ಟ್ರಾನ್ಸ್ಮಿಷನ್ ಆದಮೇಲೆ ನಮಗೆ ಪ್ರೊಫೆಲ್ಲರ್ ಶಾಫ್ಟ್ ಬರುತ್ತೆ. ಸೊ ಪ್ರೊಫೆಲ್ಲರ್ ಶಾಫ್ಟ್ ವಿಲ್ ಕ್ಯಾರಿ ದ ಪವರ್ ಟು ದ ವೀಲ್ಸ್. ಸೊ ಅಥವಾ ಚೈನ್ ಡ್ರೈವ್ ಇದ್ದರೆ ಚೈನ್ ಡ್ರೈವ್ಗೆ ಒಂದು ಅವಕಾಶ ಇರುತ್ತೆ. ಸೊ ಚೈನ್ ವಿಲ್ ಕ್ಯಾರಿ ದ ಪವರ್ ಟು ದ ವೀಲ್ಸ್. ಅಕಸ್ಮಾತ್ ಬೆಲ್ಟ್ ಡ್ರೈವ್ ಇದ್ದರೆ ಬೆಲ್ಟ್ ವಿಲ್ ಕ್ಯಾರಿ ದ ಪವರ್ ಟು ದ ವೀಲ್ಸ್. ಸೊ ಈ ಥರ ಆಗಿರೋದ್ರಿಂದ ಸೊ ಟ್ರಾನ್ಸ್ಮಿಷನ್ ಆದಮೇಲೆ ವೀಲ್ ತನಕ ಪವರ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಇರುತ್ತೆ. ಡ್ರೈವ್ ಶಾಫ್ಟು, ಬೆಲ್ಟ್ ಡ್ರೈವು, ಚೈನ್ ಡ್ರೈವ್ ಇವೆಲ್ಲ ವ್ಯವಸ್ಥೆ ಮಾಡುತ್ತೆ. ಸೊ ಅದಕ್ಕೆ ಮುಂಚೆ ಇರೋದು ಕ್ಲಚ್ ಆದಮೇಲೆ ಇರೋದು ಅಂತ ಒಂದು ವ್ಯವಸ್ಥೆನ ಇಟ್ ಈಸ್ ಕಾಲ್ಡ್ ಎಸ್ ಎ ಟ್ರಾನ್ಸ್ಮಿಷನ್ ಆರ್ ಗೇರ್ ಬಾಕ್ಸ್. ಸೊ ಈಗ ನಾವು ನೆಸೆಸಿಟಿ ಆಫ್ ಎ ಗೇರ್ ಬಾಕ್ಸ್ ಆರ್ ಟ್ರಾನ್ಸ್ಮಿಷನ್ ಅಂತ ನೋಡೋಣ. ಅಂದರೆ ಇಲ್ಲಿ ಯಾಕೆ ನೆಸೆಸಿಟಿ ಅಂದರೆ ಯಾಕೆ, ಏನಕ್ಕೆ, ಯಾವ ಕಾರಣಕ್ಕಾಗಿ ಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಟು ದ ವೆಹಿಕಲ್ ಮೋಷನ್ ಅಟ್ ವೇರಿಯಸ್ ಸ್ಪೀಡ್ಸ್ ಅಂತ ಕರಿತೀವಿ. ಮತ್ತೆ ಓದ್ತೀನಿ ಅದನ್ನು ನಾನು. ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಟು ದ ವೆಹಿಕಲ್ ಮೋಷನ್ ಅಟ್ ವೇರಿಯಸ್ ಸ್ಪೀಡ್ಸ್ ಅಂತ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಅಂದರೆ ಏನು, ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಏನು? ಯಾವುದೇ ಒಂದು ವಾಹನ ಅಥವಾ ವೆಹಿಕಲ್ ಮೂವ್ ಆಗಬೇಕಾದ್ರೆ 3 ಥರದ ಒಂದು ರೆಸಿಸ್ಟೆನ್ಸ್ನ ಅದು ಫೇಸ್ ಮಾಡುತ್ತೆ. ಒಂದು ರೋಲಿಂಗ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಎರಡನೇದಾಗಿ ಏರ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಮೂರನೇದಾಗಿ ಗ್ರೇಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಮತ್ತೆ ನಾನು ವಾಪಸ್ ಹೇಳ್ತೀನಿ. ಒಂದು 3 types of resistance are encountered by the movement of the vehicle. Whenever a vehicle moves, there will be 3 types of resistances that will be experienced by the vehicle. ಸೊ ವಾಹನ ಮುಂದಕ್ಕೆ ಚಾಲಿಸಿದಾಗ ಬರುವಂಥ ರೆಸಿಸ್ಟೆನ್ಸಸ್ ಅನ್ನು 3 ಥರ ಅಂತ ಹೇಳ್ತೀವಿ. ಒಂದು ರೋಲಿಂಗ್ ರೆಸಿಸ್ಟೆನ್ಸ್, ಎರಡನೇದಾಗಿ ಏರ್ ರೆಸಿಸ್ಟೆನ್ಸ್, ಮೂರನೇದಾಗಿ ಗ್ರೇಡ್ ರೆಸಿಸ್ಟೆನ್ಸ್ ಅಂತ. ಸೊ ಈ 3ನ್ನು ಓವರ್ಕಮ್ ಮಾಡಲಿಕ್ಕೆ ಅಥವಾ ಈ 3ನ್ನು ನಾವು ಸಂಭಾಳಿಸಲಿಕ್ಕೆ ಬೇರೆ ಬೇರೆ ವೇಗಗಳಲ್ಲಿ, ಬೇರೆ ಬೇರೆ ಸ್ಪೀಡ್ಗಳಲ್ಲಿ ಸಂಭಾಳಿಸುವಂಥ ಒಂದು ಶಕ್ತಿ ಇರಬೇಕು ಅಥವಾ ಸಂಭಾಳಿಸಲಿಕ್ಕೆ ಒಂದು ಗೇರ್ ಬಾಕ್ಸ್ ಕೈಯಲ್ಲಿ ಆಗಬೇಕು ಅಂತ ಹೇಳ್ತೀವಿ. ನೆಕ್ಸ್ಟು ಎರಡನೇ ಉದ್ದೇಶ ವೇರಿಯೇಷನ್ ಆಫ್ ಟ್ರಾಕ್ಟಿವ್ ಎಫರ್ಟ್ ಆಫ್ ದ ವೆಹಿಕಲ್ ಅವೈಲಬಲ್ ಅಟ್ ವೇರಿಯಸ್ ಸ್ಪೀಡ್ಸ್. ಟ್ರಾಕ್ಟಿವ್ ಎಫರ್ಟ್ ಅಂತ ಕರಿತೀವಿ. ಸೊ ಟ್ರಾಕ್ಟಿವ್ ಎಫರ್ಟ್ ಪದದ ಅರ್ಥ ದ ಟ್ರಾಕ್ಷನಲ್ ಫೋರ್ಸ್ ಅವೈಲಬಲ್ ಅಟ್ ದ ವೀಲ್ಸ್ ಇಸ್ ಕಾಲ್ಡ್ ಎಸ್ ಅ ಟ್ರಾಕ್ಟಿವ್ ಎಫರ್ಟ್ ಅಂತ ಕರೀತಾರೆ. ಅಂದರೆ ವಾಹನನ ಮುಂದಕ್ಕೆ ತಳ್ಳಬೇಕಾದ್ರೆ ಚಕ್ರಗಳಲ್ಲಿ ಅಥವಾ ವೀಲ್ಸ್ ಹತ್ರ ಏನು ಟ್ವಿಸ್ಟಿಂಗ್ ಮೂಮೆಂಟ್ ಬರಬೇಕಲ್ಲ ಅದನ್ನು ಟ್ರಾಕ್ಟಿವ್ ಎಫರ್ಟ್ ಅಂತ ಕರಿತೀವಿ. ಸೊ ಈ ವೇರಿಯೇಷನ್ ಮಾಡಲಿಕ್ಕೆ ಯಾಕಂದರೆ ಬೇರೆ ಬೇರೆ ಗೇರ್ಸಲ್ಲಿ ಬೇರೆ ಬೇರೆ ಟ್ರಾಕ್ಟಿವ್ ಎಫರ್ಟ್ ಬೇಕಾಗುತ್ತೆ. ತಮಗೊಂದು ಉದಾಹರಣೆ ಕೊಡೋದಾರೆ ಅವರ ಫಾರ್ ಎಕ್ಸಾಂಪಲ್ ಒಂದು ಲಾರಿ ನಿಂತಿದೆ ಅಂತ ಇಟ್ಕೊಳ್ಳೋಣ. ಆ ಲಾರಿ ನಿಂತಿದ್ದಾಗ ಇನಿಷಿಯಲ್ ಆಗಿ ಅದು ತಾನು ಮುಂದಕ್ಕೆ ಮೂವ್ ಆಗಬೇಕಾದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ರೋಲಿಂಗ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ರೋಲಿಂಗ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಅದಕ್ಕೆ ಓವರ್ಕಮ್ ಮಾಡಲಿಕ್ಕೆ ಟಾರ್ಕ್ ಜಾಸ್ತಿ ಬೇಕಾಗುತ್ತೆ ಅಥವಾ ವೀಲ್ಸ್ ಟ್ರಾಕ್ಟಿವ್ ಎಫರ್ಟ್ ಜಾಸ್ತಿ ಬೇಕಾಗುತ್ತೆ. ಸೊ ಒಂದು ಸಲ ಅದು ಮೂವ್ ಆದಮೇಲೆ ಒನ್ಸ್ ಇಫ್ ಇಟ್ ಮೂವ್ಸ್ ದೆನ್ ದ ಎಫರ್ಟ್ ರಿಕ್ವೈರ್ಡ್ ಟು ಪ್ರೊಫೆಲ್ ದ ವೆಹಿಕಲ್ ವಿಲ್ ಬಿ ಲೆಸ್. ಅಂಥ ಟೈಮಲ್ಲಿ ಗೇರ್ ಬಾಕ್ಸು ಆ ಎಫರ್ಟ್ನ ಕಮ್ಮಿ ಮಾಡಿ ವೇಗನ ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಇಲ್ಲಿ ನಾವು ಎರಡು ಹೇಳ್ತಾ ಇದ್ದೀವಿ. ಒಂದು ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಟು ದ ವೆಹಿಕಲ್ ಮೋಷನ್ ಅಟ್ ವೇರಿಯಸ್ ಸ್ಪೀಡ್ಸ್ ಅಂದರೆ ಏನಂತ ರೋಲಿಂಗ್ ರೆಸಿಸ್ಟೆನ್ಸ್ ಮತ್ತು ಏರ್ ರೆಸಿಸ್ಟೆನ್ಸ್ ಮತ್ತು ಗ್ರೇಡ್ ರೆಸಿಸ್ಟೆನ್ಸ್. ಈ 3 ರೆಸಿಸ್ಟೆನ್ಸ್ನ ಬೇರೆ ಬೇರೆ ಸ್ಪೀಡ್ಗಳಲ್ಲಿ ಅಥವಾ ಬೇರೆ ಬೇರೆ ವೇಗಗಳಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ವೆಹಿಕಲ್ನ ಅದನ್ನು ಹೆಚ್ಚು ಕಮ್ಮಿ ಮಾಡಿದಾಗ ಅದನ್ನು ಸಂಭಾಳಿಸಲಿಕ್ಕೆ ಇರೋಂಥ ಒಂದು ವ್ಯವಸ್ಥೆ. ಎರಡನೇದಾಗಿ ಟ್ರಾಕ್ಟಿವ್ ಎಫರ್ಟ್ನ ಜಾಸ್ತಿ ಅಥವಾ ಕಡಿಮೆ ಮಾಡಲಿಕ್ಕೆ ಇರೋಂಥ ಒಂದು ವ್ಯವಸ್ಥೆ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಒಂದು ಟೇಬಲ್ ಇದೆ ಕೆಳಗಡೆ ತಾವು ಅಬ್ಸರ್ವ್ ಮಾಡ್ಬೋದು. ಒಂದು ಆಪರೇಟಿಂಗ್ ಕಂಡೀಷನ್ ಅಂತ ಇದೆ, ಇನ್ನೊಂದು ಎಂಜಿನ್ ರಿಕ್ವೈರ್ಮೆಂಟ್ ಅಂತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಟ್ರಾಕ್ಷನ್ ಬೇಕಾದಾಗ, ಟ್ರಾಕ್ಷನ್ ಅಂದರೆ ಮೊದಲೇ ಹೇಳಿದೆ ಆ ವೀಲ್ಸ್ ಹತ್ರ ಆ ವೆಹಿಕಲ್ನ ತಳ್ಳಲಿಕ್ಕೆ ಇರೋಂಥ ಪವರು ಅಥವಾ ಟ್ವಿಸ್ಟಿಂಗ್ ಮೂಮೆಂಟನ್ನು ನಾವು ಟ್ರಾಕ್ಷನ್ ಅಂತ ಕರಿತೀವಿ. ಸೊ ಬೇಕಾದಾಗ ಎಂಜಿನ್ ಟಾರ್ಕು ಮ್ಯಾಕ್ಸಿಮಮ್ ಇರಬೇಕಾಗುತ್ತೆ. ಸೊ ಅಂಥ ಎಂಜಿನ್ ರಿಕ್ವೈರ್ಮೆಂಟು ಮ್ಯಾಕ್ಸಿಮಮ್ ಎಂಜಿನ್ ಟಾರ್ಕ್ ಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ವೆಹಿಕಲ್ ಸ್ಪೀಡ್ ಬೇಕಾದಾಗ ಇಲ್ಲಿ ಎಂಜಿನ್ ಪವರ್ ಬೇಕಾಗುತ್ತೆ, ಟಾರ್ಕ್ ಅಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಇಲ್ಲಿ ಮೊದಲನೇದಾಗಿ ಮ್ಯಾಕ್ಸಿಮಮ್ ಟ್ರಾಕ್ಷನ್ ಅಂತ ಕರಿತೀವಿ. ಟ್ರಾಕ್ಷನ್ ಅಂದರೆ ಅಥವಾ ನೀವು ಇನ್ನೊಂದು ಥರ ಹೇಳೋದಾದ್ರೆ ಟೈರ್ ಹತ್ರ ಇರೋಂಥ ಗ್ರಿಪ್ ಅಂತ ಕರಿಬೋದು, ಟ್ರಾಕ್ಷನ್ ಅಂತ ಕರಿಬೋದು. ಆ ಗ್ರಿಪ್ಪಿಂಗ್ ಜಾಸ್ತಿ ಆಗಿ ಅದನ್ನು ವೆಹಿಕಲ್ನ ಮುಂದೆ ತಳ್ಳಬೇಕಾದ್ರೆ ಎಂಜಿನ್ ಟಾರ್ಕ್ ಮ್ಯಾಕ್ಸಿಮಮ್ ಇರಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ವೆಹಿಕಲ್ ಸ್ಪೀಡ್, ವಾಹನದ ವೇಗ ಜಾಸ್ತಿ ಬೇಕಾದಾಗ ಎಂಜಿನ್ನ ಪವರ್ ಬೇಕಾಗುತ್ತೆ. ಇಲ್ಲಿ ಪವರು ಕಿಲೋವ್ಯಾಟ್ಸ್ ಅಥವಾ HP ನಾವು ಹೇಳ್ತೀವಿ. ಅದೇ ಟಾರ್ಕ್ನ ನ್ಯೂಟ್ರನ್ ಮೀಟರ್ಸ್ ಅಥವಾ KG ಮೀಟರ್ಸಲ್ಲಿ ನಾವು ಹೇಳ್ತಾ ಇರ್ತೀವಿ. ಸೊ ಆಕ್ಸಿಲರೇಷನ್ ಬೇಕು.
ಆಕ್ಸಿಲರೇಷನ್ ಬೇಕಾದಾಗ ಎಂಜಿನ್ ಟಾರ್ಕ್ ಬೇಕಾಗುತ್ತೆ. ಇಲ್ಲಿ ಎಕಾನಮಿ ಬೇಕಾದಾಗ ಎಂಜಿನ್ ಅಟ್ ಮಿಡ್ ರೇಂಜ್ ಸ್ಪೀಡ್ಸ್ ಅಂಡರ್ ಲೈಟ್ ಲೋಡ್ ವಿತ್ ಸ್ಮಾಲ್ ಥ್ರೋಟಲ್ ಓಪನಿಂಗ್ ಅಂತ ಕರೀತಾರೆ. ಸೊ ಇದು ಎಂಜಿನ್ನ ರಿಕ್ವೈರ್ಮೆಂಟ್ ಆಯಿತು. ಸೊ ಈ ಎಂಜಿನ್ನ ರಿಕ್ವೈರ್ಮೆಂಟ್ನ ನಾವು ಗೇರ್ ಬಾಕ್ಸಿಂದ ವೇರಿ ಮಾಡ್ತೀವಿ. ವೇರಿ ಮಾಡಿ ನಾವಲ್ಲಿ ವೀಲ್ಸ್ ಅನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಒಂದು ವ್ಯವಸ್ಥೆನ ನೆಸೆಸಿಟಿ ಅಂತ ಕರಿತೀವಿ. ಎಂಜಿನ್ನ ಟ್ರಾನ್ಸ್ಮಿಷನ್ನ ನೆಸೆಸಿಟಿ ಅಂತ ಕರಿತೀವಿ. ಇಲ್ಲಿ ಗೇರ್ ಬಾಕ್ಸು ಮಾಡಬೇಕಾದಂಥ ಕೆಲಸಗಳ ಬಗ್ಗೆ, ಅಂದರೆ ಒಂದು ಗೇರ್ ಬಾಕ್ಸು ಏನೇನು ಕೆಲಸ ಮಾಡಬೇಕು ಅಥವಾ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ. ಸೊ ಮೊದಲನೇ ಪಾಯಿಂಟ್ ನಾನು ಓದ್ತಾ ಇದ್ದೀನಿ. ದ ಮೇನ್ ಪರ್ಪಸ್ ಆಫ್ ಟ್ರಾನ್ಸ್ಮಿಷನ್ is to provide a means to vary the leverage or to vary the torque ಅಂತ ವೀಲ್ಸ್ ಅಂತ ಕರೀತಾರೆ. ಸೊ ಮೊದಲನೇ ಉದ್ದೇಶ, ಗೇರ್ ಬಾಕ್ಸ್ನ ಮೊದಲನೇ ಉದ್ದೇಶ ವೀಲ್ಸ್ ಹತ್ರ ಟಾರ್ಕ್ನ ಹೆಚ್ಚಿಗೆ ಅಥವಾ ಕಡಿಮೆ ಮಾಡಲಿಕ್ಕೆ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್. ಯಾವ ಥರ ರಿಕ್ವೈರ್ಮೆಂಟ್ ಅಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ಒಂದು ನಿಂತಿದ್ದ ವೆಹಿಕಲ್ನ ನಾವು ಮೂವ್ ಮಾಡಬೇಕು ಅಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಮಗೆ ಟಾರ್ಕ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಒಂದ್ಸಲಿ ವೆಹಿಕಲ್ ಮೂವ್ ಆದಮೇಲೆ ಟಾರ್ಕ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಥರದ ಒಂದು ವ್ಯವಸ್ಥೆ ಏನಿದೆ ಅದನ್ನು ಮಾಡಲಿಕ್ಕೆ ಗೇರ್ ಬಾಕ್ಸ್ ಬೇಕು ಅಂತಾನೆ. ದ ಮೇನ್ ಪರ್ಪಸ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಟು ಪ್ರೊವೈಡ್ ಎ ಮೀನ್ಸ್ ಟು ವೇರಿ ದ ಲಿವರೇಜ್ ಆರ್ ಟು ವೇರಿ ದ ಟಾರ್ಕ್ ಅಟ್ ದ ವೀಲ್ಸ್. ಸೊ ವೀಲ್ಸ್ ಹತ್ರ ಟಾರ್ಕ್ನ ಹೆಚ್ಚಿಗೆ ಅಥವಾ ಕಡಿಮೆ ಮಾಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆನ ಇಟ್ ಈಸ್ ಕಾಲ್ಡ್ ಎಸ್ ಎ ಗೇರ್ ಬಾಕ್ಸ್ ಅಥವಾ ಗೇರ್ ಬಾಕ್ಸ್ ಮಾಡಬೇಕಾದಂಥ ಕೆಲಸ ಅಂತ ಕರಿತೀನಿ. ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ, ಫಂಕ್ಷನ್ಸ್ ಆಫ್ ಗೇರ್ ಬಾಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಫಂಕ್ಷನ್ಸ್ ಆಫ್ ದ ಗೇರ್ ಬಾಕ್ಸ್. ದ ಮೇನ್ ಪರ್ಪಸ್ ಆಫ್ ದ ಟ್ರಾನ್ಸ್ಮಿಷನ್ ಈಸ್ ಟು ಪ್ರೊವೈಡ್ ಎ ಮೀನ್ಸ್ ಟು ವೇರಿ ದ ಲಿವರೇಜ್ ಆರ್ ಟು ವೇರಿ ದ ಟಾರ್ಕ್ ಅಟ್ ದ ವೀಲ್ಸ್. ಸೊ ಚಕ್ರಗಳ ಹತ್ರ ವೀಲ್ಸ್ ಹತ್ರ ಟಾರ್ಕ್ನ ಹೆಚ್ಚಿಗೆ ಅಥವಾ ಕಡಿಮೆ ಮಾಡಲಿಕ್ಕೆ ಗೇರ್ ಬಾಕ್ಸು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಎರಡನೇದಾಗಿ, the transmission also provides a neutral position so the engine and the road wheels are disconnected. ಮತ್ತೆ ವಾಪಸ್ ಓದ್ತೀನಿ ನಾನು ಅದನ್ನು. The transmission also provides a neutral position so that the engine and the road wheels are disconnected even with the clutch in the engaged position ಅಂತ ಕರೀತಾರೆ. ಈಗ ಫಸ್ಟ್ ಇಲ್ಲಿ ಬರೋಂಥ ಒಂದು ಪದ ನ್ಯೂಟ್ರಲ್ ಪೊಸಿಷನ್ ಅಂತ ಕರೀತಾರೆ. ನ್ಯೂಟ್ರಲ್ ಪೊಸಿಷನ್ ಅಂದರೆ ಏನು ಅಂತ ನೋಡೋಣ. ಸೊ ಒಂದು ವಾಹನ ಅಥವಾ ಒಂದು ವೆಹಿಕಲ್ ಎಂಜಿನ್ ರನ್ ಆಗ್ತಾ ಇರುತ್ತೆ, ಎಂಜಿನ್ ಸ್ಟಾರ್ಟಿಂಗಲ್ಲಿರುತ್ತೆ. ಸೊ ನಿಮಗೆ ಪವರ್ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ ಟು ದ ವೀಲ್ಸ್. ಆಗ ತಾವೇನು ಮಾಡಬೇಕು, ಒಂದು ಎಂಜಿನ್ನ ಆಫ್ ಮಾಡಿದ್ರೆ ಪೂರ್ತಿ ಪವರ್ ಕಟ್ ಆಗುತ್ತೆ. ಸೊ ಆ ಥರ ಮಾಡೋಕ್ಕಾಗಲ್ಲ. ಈಗೇನು ಮಾಡೋಣ, ಗೇರ್ ಬಾಕ್ಸಲ್ಲಿ ಒಂದು ನ್ಯೂಟ್ರಲ್ ಪೊಸಿಷನ್ ಅಂತ ಸೆಲೆಕ್ಟ್ ಮಾಡೋಣ. ಸೊ ನ್ಯೂಟ್ರಲ್ ಪೊಸಿಷನ್ನ ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ದೇರ್ ವಿಲ್ ನಾಟ್ ಬಿ ಎನಿ ಪವರ್ ಫ್ಲೋ from the engine to the wheels even when the clutch is in the engaged position ಅಂತ ಕರಿತೀವಿ. So transmission also provides a neutral position so that the engine and the road wheels are disconnected even with the clutch in the engaged position. ಅಂದರೆ ಎಂಜಿನ್ನು ಆಪರೇಟ್ ಆಗ್ತಾ ಇದ್ರೂ ಪವರ್ನ ವೀಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ದಂಗೆ ಇರುವಂಥ ಒಂದು ವ್ಯವಸ್ಥೆ ಅಥವಾ ಮಾಡಬೇಕಾದಂಥ ಒಂದು ಕೆಲಸ ನ್ಯೂಟ್ರಲ್ ಪೊಸಿಷನ್ ಅಂತ ಕರಿತೀವಿ. ಕ್ಲಚ್ ಎಂಗೇಜ್ ಆಗಿದ್ರು ನೋ ಪವರ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಟು ದ ವೀಲ್ಸ್. ಆ ಥರದ್ದು ಒಂದು ಸಿಸ್ಟಮ್ನ, ಆ ಥರದ್ದು ಒಂದು ಕೆಲಸನ ಗೇರ್ ಬಾಕ್ಸ್ ನಾವು ಮಾಡಬೇಕಾಗತ್ತೆ. ನೆಕ್ಸ್ಟ್, ಎ ಮೀನ್ಸ್ ಟು ಬ್ಯಾಕ್ ದ ಕಾರ್ ಬೈ ರಿವರ್ಸಿಂಗ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ಡ್ರೈವ್ ಈಸ್ ಆಲ್ಸೋ ಪ್ರೊವೈಡೆಡ್ ಬೈ ದ ಟ್ರಾನ್ಸ್ಮಿಷನ್. ಈಗ ವೆಹಿಕಲ್ನ ರಿವರ್ಸ್ ತೆಗಿಬೇಕು ಅಂದರೆ ಟೂ ವೀಲರಲ್ಲಿ ಇದ್ದಂಗೆ ಪ್ರತಿ ಸಲ ಇಳಿದು ತಾವು ಹಿಂದಕ್ಕೆ ತಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಗೇರ್ ಬಾಕ್ಸಲ್ಲೇ ಒಂದು ವ್ಯವಸ್ಥೆ ಇರಬೇಕು. ಆ ಏನು ವ್ಯವಸ್ಥೆ ಇರಬೇಕಂದ್ರೆ ವಾಹನವನ್ನು ಹಿಮ್ಮುಖವಾಗಿ ಚಲಿಸ್ಲಿಕ್ಕೆ ಕೂಡ ಅನುಕೂಲ ಮಾಡಿಕೊಡೋ ಥರ ಒಂದು ಗೇರ್ ಬಾಕ್ಸು ಇರಬೇಕಾಗುತ್ತೆ. ಮತ್ತೆ ಓದ್ತೀನಿ ಅದನ್ನು. ಎ ಮೀನ್ಸ್ ಟು ಬ್ಯಾಕ್ ದ ಕಾರ್ ಬೈ ರಿವರ್ಸಿಂಗ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ಡ್ರೈವ್ ಈಸ್ ಆಲ್ಸೋ ಪ್ರೊವೈಡೆಡ್ ಬೈ ದ ಟ್ರಾನ್ಸ್ಮಿಷನ್ ಅಂತ ಕೇಳ್ತಾರೆ. ಸೊ ಮತ್ತೆ ಫಂಕ್ಷನ್ಸ್ ಆಫ್ ಗೇರ್ ಬಾಕ್ಸ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ಬರಲಿಕ್ಕೆ ಹೇಳ್ತೀನಿ. ಒಂದು, ದ ಮೇನ್ ಪರ್ಪಸ್ ಆಫ್ ಟ್ರಾನ್ಸ್ಮಿಷನ್ ಈಸ್ ಟು ಪ್ರೊವೈಡ್ ಎ ಮೀನ್ಸ್ ಟು ವೇರಿ ದ ಲಿವರೇಜ್ ಆರ್ ಟು ವೇರಿ ದ ಟಾರ್ಕ್ ಆಟ್ ದ ವೀಲ್ಸ್. ಎರಡನೇದು, ದ ಟ್ರಾನ್ಸ್ಮಿಷನ್ ಆಲ್ಸೋ ಪ್ರೊವೈಡ್ಸ್ ಎ ನ್ಯೂಟ್ರಲ್ ಪೊಸಿಷನ್ ಸೊ ದಟ್ ದ ಎಂಜಿನ್ ಆ್ಯಂಡ್ ದ ರೋಡ್ ವೀಲ್ಸ್ are disconnected
even with the clutch in the engaged position. ಮೂರನೇದು ಹೇಳ್ತಾರೆ a means to back the car by reversing the direction of rotation of the drive is also provided by the transmission. ಸೊ ಈ ಮೂರೂ ಕೆಲಸಗಳನ್ನ ಒಂದು ಗೇರ್ ಬಾಕ್ಸ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವೇನು ಹೇಳ್ತಾ ಇದ್ದೀವಿ, ವೀಲ್ಸ್ ಹತ್ರ ಟಾರ್ಕ್ನ ವೇರಿ ಮಾಡಲಿಕ್ಕೆ, ಎರಡನೇದಾಗಿ ನ್ಯೂಟ್ರಲ್ ಪೊಸಿಷನ್ನ ಕೊಡಲಿಕ್ಕೆ, ಮೂರನೇದಾಗಿ ವೆಹಿಕಲ್ನ ರಿವರ್ಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಕ್ಲಾಸಿಫಿಕೇಶನ್ ಆಫ್ ಗೇರ್ ಬಾಕ್ಸ್ ಅಂತ ಕರೀತಾರೆ. ಈಗ ಕ್ಲಾಸಿಫಿಕೇಶನ್ ಅಂದರೆ ಗೇರ್ ಬಾಕ್ಸ್ನ ಬಗೆ ಅಂತ ಕರಿತೀವಿ. ಸೊ ಇಲ್ಲಿ ನೋಡೋಣ, ಮೊದಲನೇ ಬಗೆ ಅಂತ ಏನು ಕರಿತೀವಿ, ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್. ಎರಡನೇದು ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್, ಮತ್ತೆ ಹೇಳ್ತೀನಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್. ಮೂರನೇದು ಸಿಂಕ್ರೋಮೆಶ್ ಗೇರ್ ಬಾಕ್ಸ್. ಮೂರನೇದು ಸಿಂಕ್ರೋಮೆಶ್ ಗೇರ್ ಬಾಕ್ಸ್. ನಾಲ್ಕನೇದು ಎಪಿಸೈಕ್ಲಿಕ್ ಗೇರ್ ಬಾಕ್ಸ್. ನಾಲ್ಕನೇದು ಎಪಿಸೈಕ್ಲಿಕ್ ಗೇರ್ ಬಾಕ್ಸ್. ಐದನೇದು ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್. ಸೊ ಇಲ್ಲಿ 5 ಬಗೆ ನಾವು ಗೇರ್ ಬಾಕ್ಸ್ನ ಹೇಳ್ತಾ ಇದ್ದೀನಿ. 1 ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್, 2 ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್, 3 ಸಿಂಕ್ರೋಮೆಶ್ ಗೇರ್ ಬಾಕ್ಸ್, 4 ಎಪಿಸೈಕ್ಲಿಕ್ ಗೇರ್ ಬಾಕ್ಸ್, 5 ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್. Sliding mesh gearbox is a very old type of gearbox. Sliding mesh gearbox is a very old type of gearbox. ಚಿತ್ರದಲ್ಲಿ ತಾವು ನೋಡ್ತಾ ಇರೋಂಥದ್ದು ಒಂದು ಲೈನ್ ಡಯಾಗ್ರಾಮ್ನ ತಾವು ನೋಡ್ತಾ ಇದ್ದೀರ. ಇಲ್ಲಿ ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್ ಅಂತ ಏನು ಕರಿತೀವಿ. ಸೊ ಇಲ್ಲಿ ಮೊದಲನೇ ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್ ಹೋಗ್ಲಿಕ್ಕೆ ಮುಂಚೆ ನಾವು ಗೇರ್ ಬಾಕ್ಸ್ನ ಚಿತ್ರಣ ಹೇಗಿರುತ್ತೆ ಅಥವಾ ಗೇರ್ ಬಾಕ್ಸ್ ಯಾವ ಥರ ಇರುತ್ತೆ ಅಂತ ಒಂದು ನೋಡ್ಕೊಂಬೋಣ. ಸೊ ಯಾವುದೇ ಒಂದು ಗೇರ್ ಬಾಕ್ಸ್ ಅಂದರೆ 3 ಶಾಫ್ಟ್ಸ್ ಇರುತ್ತವೆ. ಒಂದು ಕ್ಲಚ್ ಶಾಫ್ಟ್ ಆರ್ ಇನ್ಪುಟ್ ಶಾಫ್ಟ್, ಎರಡನೇದು ಲೇ ಶಾಫ್ಟ್ ಆರ್ ಕೌಂಟರ್ ಗೇರ್ ಶಾಫ್ಟ್, ಮೂರನೇದು ಮೈನ್ ಶಾಫ್ಟ್ ಆರ್ ಔಟ್ಪುಟ್ ಶಾಫ್ಟ್. ಮತ್ತೆ ನಾನು ಹೇಳ್ತೀನಿ, ಯಾವುದೇ ಒಂದು ಗೇರ್ ಬಾಕ್ಸಲ್ಲಿ 3 ಶಾಫ್ಟ್ಸ್ ಇರುತ್ತೆ. ಕ್ಲಚ್ ಶಾಫ್ಟ್ ಆರ್ ಇನ್ಪುಟ್ ಶಾಫ್ಟ್, ಕ್ಲಚ್ ಶಾಫ್ಟ್ ಆರ್ ಇನ್ಪುಟ್ ಶಾಫ್ಟ್, ಎರಡನೇದು ಕೌಂಟರ್ ಗೇರ್ ಶಾಫ್ಟ್ ಆರ್ ಲೇ ಶಾಫ್ಟ್, ಮೂರನೇದು ಮೈನ್ ಶಾಫ್ಟ್ ಆರ್ ಔಟ್ಪುಟ್ ಶಾಫ್ಟ್ ಅಂತ ಕರಿತೀವಿ. ಸೊ ಕ್ಲಚ್ ಶಾಫ್ಟ್ಗೆ ಒಂದು ಕ್ಲಚ್ ಗೇರ್ ಅಂತ ಇರುತ್ತೆ. ಆ ಕ್ಲಚ್ ಗೇರು ಕೌಂಟರ್ ಗೇರ್ ಶಾಫ್ಟ್ ಅಥವಾ ಲೇ ಶಾಫ್ಟ್ ಮೇಲೆ ಇರೋಂಥ ಗೇರ್ ಜೊತೆ ಮೆಶ್ ಆಗಿರುತ್ತೆ. ಲೇ ಶಾಫ್ಟ್ ಮೇಲಿರೋಂಥ ಗೇರ್ಸು ಎಲ್ಲ ಫಿಕ್ಸ್ ಆಗಿರುತ್ತೆ, ಲೇ ಶಾಫ್ಟ್ಗೆ ಫಿಕ್ಸ್ ಆಗುತ್ತೆ. ಆಲ್ ದ ಗೇರ್ಸ್ ಆಫ್ ದ ಲೇ ಶಾಫ್ಟ್ ಆರ್ ಫಿಕ್ಸ್ ಟು ದ ಲೇ ಶಾಫ್ಟ್ ಆ್ಯಂಡ್ ದೇ ವಿಲ್ ರೊಟೇಟ್ ಆಲ್ ದ ಟೈಮ್ ವೆನ್ ಅವರ್ ದ ಕ್ಲಚ್ ಶಾಫ್ಟ್ ರೊಟೇಟ್ಸ್. ಮತ್ತೆ ಹೇಳ್ತೀನಿ, ಕ್ಲಚ್ ಶಾಫ್ಟ್ನ ಜೊತೆಗೆ ಕೌಂಟರ್ ಗೇರ್ ಶಾಫ್ಟ್ನ ಗೇರು ಮೆಶ್ ಆಗಿರುತ್ತೆ. ಸೊ ಕ್ಲಚ್ ಶಾಫ್ಟ್ ಎಂಜಿನಿಂದ ಪವರ್ ಬಂದ ತಕ್ಷಣ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಕೌಂಟರ್ ಗೇರ್ ಶಾಫ್ಟ್ ಮೇಲಿರುವಂಥ ಎಲ್ಲ ಗೇರ್ಸು ರೊಟೇಟ್ ಆಗ್ತಾ ಇರ್ತವೆ. ಈಗ ಮೇನ್ ಶಾಫ್ಟ್ ಬರೋಣ. ಮೇನ್ ಶಾಫ್ಟ್ ಅಥವಾ ಔಟ್ಪುಟ್ ಶಾಫ್ಟ್ ಅಂತ ಏನು ಕರಿತೀವಿ, ಅದು ಸ್ಪ್ಲೈನ್ಡ್ ಶಾಫ್ಟ್ ಅಂತ. ಆ ಸ್ಪ್ಲೈನ್ಡ್ ಶಾಫ್ಟ್ ಮೇಲೆ ಗೇರ್ ವೀಲ್ಸ್ ಆರ್ ಫ್ರೀ ಟು ಸ್ಲೈಡ್. ಮತ್ತೆ ಹೇಳ್ತೀನಿ, ಮೇನ್ ಶಾಫ್ಟ್ ಆರ್ ಔಟ್ಪುಟ್ ಶಾಫ್ಟ್ ಅಂತ ಏನು ಕರಿತೀವಿ, ಇಟ್ಸ್ ಎ ಸ್ಪ್ಲೈನ್ಡ್ ಶಾಫ್ಟ್. ದ ಗೇರ್ ವೀಲ್ಸ್ ಆನ್ ದ ಮೇನ್ ಶಾಫ್ಟ್ ಆರ್ ಫ್ರೀ ಟು ಸ್ಲೈಡ್. ದಯವಿಟ್ಟು ತಮ್ಮ ಗಮನಕ್ಕೆ ಮತ್ತೆ ತರ್ತಾ ಇದ್ದೀನಿ. ಕೌಂಟರ್ ಗೇರ್ ಶಾಫ್ಟ್ ಮೇಲಿರೋಂಥ ಗೇರ್ಸು ದೇ ಆರ್ ಫಿಕ್ಸ್ಡ್ ಆ್ಯಂಡ್ ದೇ ರೊಟೇಟ್ ವಿತ್ ದ ಶಾಫ್ಟ್. ಅಂದರೆ ಶಾಫ್ಟ್ ಮೇಲೆ ಫಿಕ್ಸ್ ಆಗಿರುತ್ತೆ ಮತ್ತು ಶಾಫ್ಟ್ ಜೊತೆಗೆ ರೊಟೇಟ್ ಆಗ್ತಾ ಇರುತ್ತೆ. ಎಲ್ಲ ಗೇರ್ಸು ಒಂದೇ ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಕೌಂಟರ್ ಗೇರ್ ಶಾಫ್ಟ್ ಮೇಲಿರೋಂಥ ಎಲ್ಲ ಗೇರ್ಸು ಒಂದೇ ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಆದರೆ ಮೇನ್ ಶಾಫ್ಟ್ ಮೇಲಿರೋಂಥ ಗೇರ್ಸು ಸ್ಪ್ಲೈನ್ಡ್ ಶಾಫ್ಟ್ ಆಗಿರುತ್ತೆ. ಸ್ಪ್ಲೈನ್ಡ್ ಶಾಫ್ಟ್ ಆಗಿದ್ದು ಗೇರ್ಸ್ ಆರ್ ಫ್ರೀ ಟು ಮೂವ್, ಅಂದರೆ ಹಿಂದೆ ಮುಂದೆ ಮೂವ್ ಆಗಲಿಕ್ಕೆ ಫ್ರೀ ಆಗಿರುತ್ತೆ. ಬಟ್ ದೇ ರೊಟೇಟ್ ವಿತ್ ದ ಶಾಫ್ಟ್. ಸೊ ಈಗ ನಾನು ಅದನ್ನು ಗೇರ್ ಎಂಗೇಜ್ ಮಾಡಬೇಕಂದ್ರೆ ಗೇರ್ ವೀಲ್ನ ತಗೊಂಬಂದು ಅಥವಾ ಗೇರ್ ವೀಲ್ನ ಸ್ಲೈಡ್ ಮಾಡಿ ಅಥವಾ ಸ್ಲೈಡಿಂಗ್ ಅಂತ ಕರಿತೀವಿ, ಸ್ಲೈಡ್ ಮಾಡಿ ಕೌಂಟ್ ಗೇರ್ ಶಾಫ್ಟ್ ಅದ್ರ ಜೊತೆಗೆ ಯಾವುದಿದೆಯೋ ಅದ್ರ ಜೊತೆಗೆ ನಾನು ಮೆಶ್ ಮಾಡಬೇಕು. ಆಗ ಪವರು ಕ್ಲಚ್ ಶಾಫ್ಟಿಂದ ಕೌಂಟರ್ ಗೇರ್ ಶಾಫ್ಟ್ನಿಂದ ಮತ್ತೆ ಮೇನ್ ಶಾಫ್ಟ್ ಗೇರ್ಗೆ ಹೋಗುತ್ತೆ. ಸೊ ಹೀಗೆ ಆಪ್ರೇಟ್ ಆಗೋಂಥ ಒಂದು ವ್ಯವಸ್ಥೆನ ಇಟ್ ಈಸ್ ಕಾಲ್ಡ್ ಎಸ್ ಎ ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್. ಅದನ್ನು ಇಟ್ ವಾಸ್ ಆಲ್ಸೋ ಕಾಲ್ಡ್ ಎಸ್ ಎ ಕ್ರ್ಯಾಶ್ ಟೈಪ್ ಆಫ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಯಾಕಂದರೆ ಗೇರ್ ಚೇಂಜ್ ಮಾಡಬೇಕಾದ್ರೆ ಹಲ್ಲುಗಳು ಒಂದೊಂದನ್ನು ಟಚ್ ಆಗ್ತಾ ಇದ್ದರಿಂದ ಕ್ರ್ಯಾಶ್ ಟೈಪ್ ಆಫ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಟಿಲ್ ನೌ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸ್. Now we'll see what is a constant mesh gearbox. In the case of constant mesh gearbox, the arrangement is almost similar. That is, it also consists of 3 shafts. One is a
ಇನ್ಪುಟ್ ಶಾಫ್ಟ್ ಆರ್ ಕ್ಲಚ್ ಶಾಫ್ಟ್, ಎರಡನೇದು ಲೇ ಶಾಫ್ಟ್ ಆರ್ ಕೌಂಟರ್ ಗೇರ್ ಶಾಫ್ಟ್, ಮೂರನೇದು ಮೇನ್ ಶಾಫ್ಟ್ ಆರ್ ಔಟ್ಪುಟ್ ಶಾಫ್ಟ್. ಮತ್ತೆ ಹೇಳ್ತೀನಿ, ಕಾನ್ಸ್ಟೆಂಟ್ ಕ್ಯಾಶ್ ಗೇರ್ ಬಾಕ್ಸಲ್ಲೂ ಕೂಡ ಅರೇಂಜ್ಮೆಂಟು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ. ಮೊದಲನೇದಾಗಿ ಅದರಲ್ಲಿರೋ ಥರ ಇದರಲ್ಲೂ ಕೂಡ 3 ಶಾಫ್ಟ್ಗಳಿದೆ. ಒಂದು ಕ್ಲಚ್ ಶಾಫ್ಟ್ ಆರ್ ಇನ್ಪುಟ್ ಶಾಫ್ಟ್, ಲೇ ಶಾಫ್ಟ್ ಆರ್ ಕೌಂಟರ್ ಗೇರ್ ಶಾಫ್ಟ್, ಮೂರನೇದಾಗಿ ಔಟ್ಪುಟ್ ಶಾಫ್ಟ್ ಆರ್ ಮೇನ್ ಶಾಫ್ಟ್. ಸೊ ಈ 3 ಶಾಫ್ಟು ಈ ಗೇರ್ ಬಾಕ್ಸಲ್ಲಿ ಕೂಡ ಇದೆ. ಆದರೆ ಒಂದು ನೀವು ಎರಡರಲ್ಲಿರೋಂಥ ವ್ಯತ್ಯಾಸನ, ಡಿಫ್ರೆನ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಏನಂತಂದರೆ ಇದರಲ್ಲಿ ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸಲ್ಲಿ ಕೌಂಟರ್ ಗೇರ್ ಶಾಫ್ಟ್ ಮೇಲಿರೋಂಥ ಗೇರ್ಸ್ಗೆ ಮೇನ್ ಶಾಫ್ಟ್ ಮೇಲಿರೋಂಥ ಗೇರ್ಸು ಮೆಶ್ ಆಗಿರಲಿಲ್ಲ. ಸ್ಲೈಡಿಂಗ್ ಮತ್ತೆ ಹೇಳ್ತೀನಿ, ಸ್ಲೈಡಿಂಗ್ ಮೆಶ್ ಗೇರ್ ಬಾಕ್ಸಲ್ಲಿ ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್ ವರ್ ನಾಟ್ ಇನ್ ಕಾನ್ಸ್ಟೆಂಟ್ ಮೆಶ್ ವಿತ್ ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್. ಆದರೆ in the case of a constant mesh gearbox, the gears on the lay shaft are in constant mesh with the gears on the main shaft. ಸೊ ಇಲ್ಲಿ ತಾವು ಅಬ್ಸರ್ವ್ ಮಾಡಬೇಕಾದದ್ದು ಮೇನ್ ಶಾಫ್ಟ್ ಮೇಲಿರೋಂಥ ಗೇರ್ಸು ಮತ್ತು ಲೇ ಶಾಫ್ಟ್ ಮೇಲಿರೋಂಥ ಗೇರ್ಸು ಎರಡೂ ಕಾನ್ಸ್ಟೆಂಟ್ ಮೆಶ್ ಆಗಿದೆ. ಸೊ ಕ್ಲಚ್ ಶಾಫ್ಟ್ ತಿರುಗಿದ ತಕ್ಷಣ ಲೇ ಶಾಫ್ಟ್ ತಿರುಗುತ್ತೆ, ಲೇ ಶಾಫ್ಟ್ ತಿರುಗಿದ ತಕ್ಷಣ ಮೇನ್ ಶಾಫ್ಟ್ ಮೇಲಿರೋಂಥ ಗೇರ್ಸ್ ಕೂಡ ತಿರುಗುತ್ತೆ. ಹಾಗಾದರೆ ಪವರ್ನ ಟ್ರಾನ್ಸ್ಮಿಟ್ ಯಾವಾಗ ಮಾಡುತ್ತೆ ಬಿಡುತ್ತೆ ಅನ್ನೋದಕ್ಕೆ ಇಲ್ಲಿ ಡಾಗ್ ಕ್ಲಚಸ್ ಅಂತ ಕೊಟ್ಟಿರ್ತೀವಿ. ಯಾಕಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಕೆಚಿಂದ ತಾವು ಅಬ್ಸರ್ವ್ ಮಾಡ್ಬೋದು, ಮೇನ್ ಶಾಫ್ಟ್ ಮೇಲೆ ಗೇರ್ಸ್ನ ದೇ ಆರ್ ಸೀಟೆಡ್ ಆನ್ ಬೇರಿಂಗ್ಸ್. ಸೊ ಗೇರ್ ತಿರುಗ್ತಾ ಇದ್ರು ಯಾವುದೇ ರೀತಿಯ ಪವರ್ ಟ್ರಾನ್ಸ್ಮಿಷನ್ನ ಮೇನ್ ಶಾಫ್ಟ್ಗೆ ಮಾಡಲ್ಲ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್ ಆರ್ ಮೌಂಟೆಡ್ ಆನ್ ಬೇರಿಂಗ್ಸ್. ಈವನ್ ದೋ the gears on the main shaft are rotating, there will not be any power transmission from the gears to the shaft. ಸೊ ಹಾಗಾಗಿ ಈ ಗೇರ್ಸಲ್ಲಿ ನೀವು ಗೇರ್ಸ್ನ ಕನೆಕ್ಟ್ ಮಾಡಬೇಕು ಅಂದರೆ ಆ ಕನೆಕ್ಟ್ ಮಾಡಲಿಕ್ಕೆ ಅಡಿಷ್ನಲ್ ಒಂದು ಮೆಂಬರ್ ಕೊಡ್ತಾರೆ, ಡಾಗ್ ಕ್ಲಚ್ ಅಂತ ಕರೀತಾರೆ. ಸೊ ಡಾಗ್ ಕ್ಲಚಸ್ ಆರ್ ಪ್ರೆಸೆಂಟ್ ಟು ಎಂಗೇಜ್ ದ ಗೇರ್ಸ್ ಆರ್ ಟು ಕನೆಕ್ಟ್ ದ ಗೇರ್ಸ್ ವಿತ್ ದ ಶಾಫ್ಟ್. ದಟ್ ಸಿಸ್ಟಮ್ ಇಸ್ ಕಾಲ್ಡ್ as a dog clutch. So the function of dog clutch is to connect the gear with the main shaft and allow the power to flow from gear on the main shaft to the main shaft. So for example, there are 2 dog clutches, one on the right side and another on the left side. Just we'll take a look at it. If we move the sliding dog, right side sliding dog to the left, the low gear will be connected to the main shaft. Low gear is first gear is called as a low gear. Higher gears, 4 and 5 gears are called as higher gears. So if when you move the right side dog clutch to the left, the dog clutch will connect the low gear to the main shaft. So the power transmission will be from the clutch gear to the lay shaft gear, from the lay shaft gear to the low gear, from the low gear to the main shaft. Now to engage the second gear, the first gear dog clutch is brought out of mesh and the left side the sliding dog is slid to the right, which will connect the second gear and the main shaft. So the power flow is clutch gear, lay shaft gear, from the lay shaft gear to the second gear, from the second gear to the main shaft. For third gear, the clutch shaft gear is directly connected to the main shaft, so that will be rotating in the ratio of 1:1. Whatever the clutch shaft gear speed is there, the same speed will be available at the main shaft. For reverse gear, the right side dog clutch is moved towards the right so that an idler is brought in between, which will just reverse the direction of the main shaft. This will allow the gearbox to supply the power or rotate the wheels in the reverse direction. This is called as a constant mesh gearbox. Next is a synchromesh gearbox. This is an improvement over a constant mesh gearbox. In this type also, you will find all the 3 shafts, that is clutch shaft or input shaft, lay shaft or counter gear shaft, main shaft or output shaft. ನಾವು ಈಗ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ನ ನೋಡ್ತಾ ಇದ್ದೀವಿ. ಸಿಂಕ್ರೋಮೆಶ್ ಗೇರ್ ಬಾಕ್ಸಲ್ಲೂ ಕೂಡ 3 ಶಾಫ್ಟ್ಗಳಿವೆ. ಒಂದು ಕ್ಲಚ್ ಶಾಫ್ಟ್ ಆರ್ ಇನ್ಪುಟ್ ಶಾಫ್ಟ್, ಎರಡನೇದು ಲೇ ಶಾಫ್ಟ್ ಆರ್ ಕೌಂಟರ್ ಗೇರ್ ಶಾಫ್ಟ್, ಮೂರನೇದು ಔಟ್ಪುಟ್ ಶಾಫ್ಟ್ ಆರ್ ಮೇನ್ ಶಾಫ್ಟ್. ಸೊ ಈಗ ನೋಡೋಣ, ಇಲ್ಲಿ ಕೂಡ ದ ಗೇರ್ಸ್ ಆನ್ ದ ಮೇನ್ ಶಾಫ್ಟ್ ಆರ್ ಇನ್ ಕಾನ್ಸ್ಟೆಂಟ್ ಮೆಶ್ ವಿತ್ ದ ಗೇರ್ಸ್ ಆನ್ ದ ಲೇ ಶಾಫ್ಟ್. ಸೊ ಆಲ್ ದ ಟೈಮ್
That is, whenever the lead shaft gears rotate, the gears on the main shaft also rotate. But the gears on the main shaft are mounted on bearings. There will not be any power transmission from the gears on the main shaft to the main shaft. Now, in this, a special arrangement is made in order to have a smoother shifting of gears, that is called as synchronizers. Synchronizers. The function of synchronizers is to synchronize the speeds of driving and driven member before actual shifting of gears. So this will allow the gear shifting a smoother operation. So such a gearbox is called as a synchromesh gearbox. ನಾನು ಮತ್ತೆ ಹೇಳ್ತೀನಿ, ಈ synchromesh gearbox ಅಂತ ಏನು ಕರಿತೀವಿ, ದಿಸ್ ಇಸ್ ಅನ್ ಇಂಪ್ರೂವ್ಮೆಂಟ್ ಓವರ್ ಅ ಕಾನ್ಸ್ಟೆಂಟ್ ಮೆಶ್ gearbox. ಇಲ್ಲಿ ಡಾಗ್ ಕ್ಲಚ್ನ ಜೊತೆಗೆ ಅಥವಾ ಡಾಗ್ ಕ್ಲಚ್ನ ಬದಲಾಗಿ ಸಿಂಕ್ರೊನೈಸರ್ಸ್ ಅಂತ ನಾವು ಉಪಯೋಗಿಸ್ತೀವಿ. ಸಿಂಕ್ರೊನೈಸರ್ಸ್ನ ಕೆಲಸ ಸ್ಪೀಡ್ಸ್ನ ಈಕ್ವಲೈಸ್ ಮಾಡೋದು, ಡ್ರೈವಿಂಗ್ ಮತ್ತು ಡ್ರಿವನ್ ಮೆಂಬರ್ಸ್ನ ಸ್ಪೀಡ್ಸ್ನ ಗೇರ್ ಶಿಫ್ಟ್ ಆಗ್ಲಿಕ್ಕೆ ಮುಂಚೆನೆ ಈಕ್ವಲೈಸ್ ಮಾಡುತ್ತೆ. ಈ ಥರ ಮಾಡೋದ್ರಿಂದ ಗೇರ್ ಶಿಫ್ಟು ಸ್ಮೂತ್ ಆಗುತ್ತೆ. ಈ ಥರದ್ದು ಒಂದು ಗೇರ್ ಬಾಕ್ಸ್ನ ಇಟ್ ಈಸ್ ಕಾಲ್ಡ್ ಎಸ್ ಎ ಸಿಂಕ್ರೊಮೆಶ್ ಗೇರ್ ಬಾಕ್ಸ್. ಮುಂದಿನ ಗೇರ್ ಬಾಕ್ಸ್ನ ಎಪಿಸೈಕ್ಲಿಕ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಸೊ ಈ ಎಪಿಸೈಕ್ಲಿಕ್ ಗೇರ್ ಬಾಕ್ಸ್ನ ಒಂದು ಚಿತ್ರನ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಎಪಿಸೈಕ್ಲಿಕ್ ಗೇರ್ ಬಾಕ್ಸಲ್ಲಿ ಮಧ್ಯದಲ್ಲಿರೋದನ್ನ ಸನ್ ಗೇರ್ ಅಂತ ಕರಿತೀವಿ. ಆ ಸನ್ ಗೇರ್ ಸುತ್ತು ಅಂತ ಗೇರ್ಸ್ನ ಪ್ಲಾನೆಟರಿ ಗೇರ್ಸ್ ಅಂತ ಕರಿತೀವಿ. ಅದರ ಸುತ್ತಲೂ ಇರೋಂಥದ್ದನ್ನು ರಿಂಗ್ ಗೇರ್ ಅಂತ ಕರಿತೀವಿ. ಸೊ 3 ಥರದ ಗೇರ್ಗಳಿವೆ: ಸನ್ ಗೇರ್, ಪ್ಲಾನೆಟ್ ಗೇರ್ಸ್ ಆ್ಯಂಡ್ ರಿಂಗ್ ಗೇರ್. ಸೊ ಇಲ್ಲಿ ಅದರ ಪಕ್ಕದಲ್ಲೇ ಇರೋಂಥ ಇನ್ನೊಂದು ಚಿತ್ರ ಇದೆ. ಸೊ ಇದನ್ನು ಪ್ಲಾನೆಟ್ ಗೇರ್ಸ್ನ ಹಿಡಿದಿಟ್ಕೊಂಡಿರೋಂಥದ್ದನ್ನು ಇಟ್ ಈಸ್ ಕಾಲ್ಡ್ ಎಸ್ ಎ ಕೇಜ್ ಅಥವಾ ಕ್ಯಾರಿಯರ್ ಅಂತ ಕರಿತೀವಿ. ಪ್ಲಾನೆಟ್ ಗೇರ್ಸ್ನ ಹಿಡಿದಿಟ್ಕೊಂಡಿರೋಂಥದ್ದನ್ನು ಕ್ಯಾರಿಯರ್ ಅಂತ ಕರಿತೀವಿ. ಇಲ್ಲಿ ಮೊದಲು ನೋಡೋಣ. ಸನ್ ಗೇರು ನಮಗೆ ಔಟ್ಪುಟ್ ಶಾಫ್ಟ್ ಆಗಿದೆ. ಈ ಚಿತ್ರದಲ್ಲಿ ತಾವು ನೋಡ್ಬೋದು ಸನ್ ಗೇರು ಔಟ್ಪುಟ್ ಶಾಫ್ಟ್ ಆಗಿದೆ ಮತ್ತು ಪ್ಲಾನೆಟ್ ಕ್ಯಾರಿಯರು ಇನ್ಪುಟ್ ಶಾಫ್ಟ್ ಆಗಿದೆ. ಸೊ ಅಲ್ಲಿಗೆ ಪ್ಲಾನೆಟ್ ಗೇರ್ಸು ತಾವು ಇರೋ ಜಾಗದಲ್ಲೂ ತಿರುಗುತ್ತೆ ಮತ್ತು ಸನ್ ಗೇರ್ ಸುತ್ತಲೂ ತಿರುಗುತ್ತೆ. ಸೊ ತಾವು ಇರೋ ಜಾಗದಲ್ಲಿ ತಿರುಗಬೇಕಾದ್ರೆ ಪವರ್ ಟ್ರಾನ್ಸ್ಮಿಷನ್ ಹೆಂಗಾಗುತ್ತೆ ಅಂತ. ಇಲ್ಲಿ ರಿಂಗ್ ಗೇರ್ನ ನಾವು ಸ್ಟಾಪ್ ಮಾಡ್ತೀವಿ. ರಿಂಗ್ ಗೇರ್ನ ಸ್ಟಾಪ್ ಮಾಡಿದಾಗ ಪ್ಲಾನೆಟ್ ಗೇರ್ಸು ಇರೋ ಜಾಗದಲ್ಲೂ ಸುತ್ತುತ್ತೆ ಮತ್ತು ಸನ್ ಸುತ್ತಲೂ ಸುತ್ತುತ್ತೆ. ಹಾಗಾಗಿ ಈಗೇನಾಗುತ್ತೆ, ಪವರು ಸನ್ ಗೇರ್ಸಿಂದ ಮತ್ತು ಪ್ಲಾನೆಟ್ ಗೇರ್ಸಿಂದ ಸನ್ಗೆ ಬರುತ್ತೆ. ಈ ಥರದನ್ನು ಎಪಿಸೈಕ್ಲಿಕ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ನಾರ್ಮಲಿ ಈ ಥರದ್ದು ಒಂದು ಗೇರಿಂಗ್ ಅರೇಂಜ್ಮೆಂಟ್ನ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರೋಂಥ ಕಾರ್ಗಳಲ್ಲಿ, ಬಸ್ಗಳಲ್ಲಿ ಅಥವಾ ವಾಹನಗಳಲ್ಲಿ ನಾವು ಇದನ್ನು ನೋಡ್ತೀವಿ. ಈ ಥರದನ್ನು ಇಟ್ ಈಸ್ ಕಾಲ್ಡ್ ಎಸ್ ಎ ಎಪಿಸೈಕ್ಲಿಕ್ ಗೇರ್ ಬಾಕ್ಸ್. ಮುಂದಿನ ಥರದ್ದು ಒಂದು ಗೇರ್ ಬಾಕ್ಸ್ ಏನಂತ ಕರಿತೀವಿ ಅಂದರೆ ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್. ಅದನ್ನು ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ CVT, ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್. ಸೊ ನಾವು ಇಷ್ಟರವರೆಗೂ ನೋಡಿದಂಥ ಗೇರ್ ಬಾಕ್ಸ್ಗಳಲ್ಲಿ ಟಾರ್ಕ್ ವೇರಿಯೇಷನ್ನು ಸ್ಟೆಪ್ಗಳಲ್ಲಿತ್ತು. ಸ್ಟೆಪ್ಪಲ್ಲಿ ಅಂದರೆ 4:1, 3:1, 2:1, 1:1 ಅಂತ ಇತ್ತು. ಅಲ್ಲಿಗೆ ಡ್ರೈವಿಂಗ್ ಗೇರು ಪ್ರತಿ 4 ಸಲ ತಿರುಗಿದ್ರೆ ಫಸ್ಟ್ ಗೇರಲ್ಲಿ ಔಟ್ಪುಟ್ ಶಾಫ್ಟು ಒಂದೇ ಟರ್ನ್ ತಿರುಗ್ತಾ ಇತ್ತು. ಅದನ್ನು 4:1 ಅಂತ ಕರಿತೀವಿ. ಸೊ ಇಲ್ಲಿ ಅದೇನಾಯಿತು, ಸ್ಟೆಪ್ಸಲ್ಲಿ ವೇರಿ ಆಗ್ತಾ ಇತ್ತು. ಇಲ್ಲಿ ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನಲ್ಲಿ ಗೇರ್ ಡ್ರೈವು ಸ್ಟೆಪ್ಸಲ್ಲಿ ವೇರಿ ಆಗಲ್ಲ ಅಥವಾ ಟಾರ್ಕ್ ಸ್ಟೆಪ್ಸಲ್ಲಿ ವೇರಿ ಆಗಲ್ಲ, ಒಂದು ಸ್ಮೂತ್ ಕರ್ವಾಗಿ ವೇರಿ ಆಗುತ್ತೆ. ಸೊ ಈ ಥರದ ಒಂದು ವ್ಯವಸ್ಥೆನ ಇಟ್ ಈಸ್ ಕಾಲ್ಡ್ ಎಸ್ ಎ ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಸೊ ನಾರ್ಮಲಿ ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ನ ತಾವೆಲ್ಲ ನೋಡದೇ ಇದ್ದರೂ ನೀವು ಉಪಯೋಗಿಸಿರ್ತೀರ. ಸೊ ನಿಮ್ಮ ಮನೆಗಳಲ್ಲಿರೋಂಥ ಸ್ಕೂಟಿಲಿ, ಹೋಂಡಾ ಆಕ್ಟಿವಾ ಅಥವಾ ಆ ಥರದ ಯಾವುದೇ ವೆಹಿಕಲ್ಸಲ್ಲಿ ತಾವು ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ನ ತಾವು ನೋಡ್ಬೋದು. ಸೊ ಈ ಥರದೊಂದು ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ನ ಈ ಕಾರುಗಳಲ್ಲಿ ಕೂಡ ಬರ್ತಾ ಇದೆ. ಸೊ ಇಲ್ಲಿನ ತರಗತಿಗಳು ಇವತ್ತು ಇಲ್ಲಿಗೆ ಆಯಿತು. ತಾವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಒಂದು ಸಣ್ಣ ಪರೀಕ್ಷೆ ಥರ ತಗೊಳ್ಳೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ನಾವು ಆನ್ಸರ್ ಮಾಡ್ತಾ ಹೋದಂಗೆ ತಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಮೊದಲನೇದು ದ ಫಂಕ್ಷನ್ ಆಫ್ ಗೇರ್ ಬಾಕ್ಸ್ನ ಕೆಲಸ: ವೇರಿ ದ ಟಾರ್ಕ್ ಅಟ್ ದ ವೀಲ್ಸ್, provide a neutral position, provide a means for reversing the vehicle, all of the above. ಸೊ ಇಲ್ಲಿ ಪ್ರಶ್ನೆ ಬಂದ್ಬಿಟ್ಟು ಗೇರ್ ಬಾಕ್ಸ್ನ ಕೆಲಸ ಅಂತ ಇದೆ. ಸೊ ಅಲ್ಲಿಗೆ ತಾವು ಕೆಳಗಡೆ 3-4 ಆಪ್ಷನ್ ಇದೆ. ಒಂದು ಟಾರ್ಕ್ನ ವೀಲ್ ಹತ್ರ ಅಥವಾ ಚಕ್ರಗಳ ಹತ್ರ ಟಾರ್ಕ್ನ ವೇರಿ ಮಾಡೋದು, ಎರಡನೇದಾಗಿ ಒಂದು ನ್ಯೂಟ್ರಲ್ ಪೊಸಿಷನ್ ಕೊಡೋದು, ಮೂರನೇದಾಗಿ ವೆಹಿಕಲ್ನ ರಿವರ್ಸ್ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಳ್ಳೋದು. ಮತ್ತು ಡಿ ಏನಿದೆ ಆಲ್ ಆಫ್ ದ ಎಬೋವ್ ಅಂತಾರೆ.
ಇದು ತಮ್ಮ ಉತ್ತರ ಏನು ನೋಡೋಣ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಈಗಾಗಲೇ ತಮಗೆ ತಿಳಿದಿರ್ಬೋದು, ತಮಗೆ ಅರ್ಥ ಆಗಿರುತ್ತೆ, ಆದರೂ ತಮ್ಮೆಲ್ಲರ ಗಮನ ಅನುಕೂಲಕ್ಕಾಗಿ ಮತ್ತೊಮ್ಮೆ ನೋಡೋಣ. ಸೊ ಕರೆಕ್ಟ್ ಆನ್ಸರ್ ಅಥವಾ ಅದು ಉತ್ತರ ಆಲ್ ಆಫ್ ದ ಎಬೋವ್ ಅಂದರೆ ಗೇರ್ ಬಾಕ್ಸು ಮೇಲಿನ ಎಲ್ಲ ಕೆಲಸಗಳನ್ನ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ಕಾಲ್ಡ್ ಎಸ್ ಆಲ್ ಆಫ್ ದ ಎಬೋವ್ ಅಂತ ಹೇಳ್ತೀವಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ವೆನ್ ಎ ಗೇರ್ ಬಾಕ್ಸ್ ಹ್ಯಾಸ್ 4 ಫಾರ್ವರ್ಡ್ ಸ್ಪೀಡ್ಸ್ ಆ್ಯಂಡ್ 1 ರಿವರ್ಸ್ ಸ್ಪೀಡ್ ಇಟ್ ಈಸ್ ಸೆಟ್ ಟು ಬಿ. ಅಂದರೆ ನೀವು ಯಾರಾದ್ರು ಈಗಾಗಲೇ ಕಾರ್ನ ಓಡಿಸೋದು ಕಲ್ತಿಟ್ರೆ ಅಥವಾ ವಾಹನಗಳನ್ನ ಚಲಾಯಿಸೋದು ಕಲಿಸಿಟ್ರೆ ತಾವು ನೋಡ್ಬೋದು ಎಷ್ಟು ಇದೆ ಅಂದರೆ 3 ಫಾರ್ವರ್ಡ್ ಸ್ಪೀಡು 1 ರಿವರ್ಸ್ ಸ್ಪೀಡ್ ಇರ್ಬೋದು, 4 ಫಾರ್ವರ್ಡ್ ಸ್ಪೀಡು 1 ರಿವರ್ಸ್ ಸ್ಪೀಡ್ ಇರ್ಬೋದು, 5 ಫಾರ್ವರ್ಡ್ ಸ್ಪೀಡು 1 ರಿವರ್ಸ್ ಸ್ಪೀಡ್ ಇರ್ಬೋದು, 6 ಫಾರ್ವರ್ಡ್ ಸ್ಪೀಡು 1 ರಿವರ್ಸ್ ಸ್ಪೀಡ್ ಇರ್ಬೋದು. ಅಂಥ ಒಂದು ಗೇರ್ ಬಾಕ್ಸ್ನ ಎಷ್ಟು ಸ್ಪೀಡ್ ಗೇರ್ ಬಾಕ್ಸ್ ಅಂತ ಕರಿತೀರಾ ತಾವು ಅಂತ. ಇಲ್ಲಿ ಮತ್ತೆ ನಾನು ವಾಪಸ್ ಹೇಳ್ತಾ ಇದ್ದೀನಿ, ವೆನ್ ಎ ಗೇರ್ ಬಾಕ್ಸ್ ಹ್ಯಾಸ್ 4 ಫಾರ್ವರ್ಡ್ ಸ್ಪೀಡ್ಸ್ ಆ್ಯಂಡ್ 1 ರಿವರ್ಸ್ ಸ್ಪೀಡ್ ಇಟ್ ಈಸ್ ಸೆಟ್ ಟು ಬಿ. ಇಲ್ಲಿ ನಾವು ಯಾವತ್ತೇ ಒಂದು ಎಷ್ಟು ಸ್ಪೀಡ್ ಗೇರ್ ಬಾಕ್ಸ್ ಅಂತ ಹೇಳಿದಾಗ ಫಾರ್ವರ್ಡ್ ಸ್ಪೀಡ್ನಷ್ಟೇ ಲೆಕ್ಕ ತಗೊಳ್ತೀವಿ, ರಿವರ್ಸ್ ಸ್ಪೀಡ್ನ ನಾವು ಲೆಕ್ಕ ತಗೊಳ್ಳಲ್ಲ. ಸೊ ಎಷ್ಟೇ ರಿವರ್ಸ್ ಸ್ಪೀಡ್ ಇದ್ದರೂ ಫಾರ್ವರ್ಡ್ ಸ್ಪೀಡ್ಸ್ ಎಷ್ಟಿದೆ ಅನ್ನೋದು ಲೆಕ್ಕ. ಇಲ್ಲಿ ತಾವು ಒಬ್ಸರ್ವ್ ಮಾಡ್ಬೋದು, ವೆನ್ ಎ ಗೇರ್ ಬಾಕ್ಸ್ ಹ್ಯಾಸ್ 4 ಫಾರ್ವರ್ಡ್ ಸ್ಪೀಡ್ಸ್ ಅಂತ ಹೇಳ್ತಾರೆ. ಫಾರ್ವರ್ಡ್ ಸ್ಪೀಡ್ 4 ಇರೋದ್ರಿಂದ ನಾವು ಆನ್ಸರ್ನ ಬಿ ಅಂತ ಹೇಳಬೇಕಾಗುತ್ತೆ. 4 ಸ್ಪೀಡ್ ಗೇರ್ ಬಾಕ್ಸ್ ಆಗುತ್ತೆ ಇದು. 4 ಫಾರ್ವರ್ಡ್ ಸ್ಪೀಡ್ಸ್ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಎಸ್ ಎ 4 ಸ್ಪೀಡ್ ಗೇರ್ ಬಾಕ್ಸ್. ಉತ್ತರ ಸರಿನಾ ನೋಡೋಣ. ಹೌದು, ಉತ್ತರ ಸರಿಯಾಗಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ನೀಡ್ ಆಫ್ ದ ಗೇರ್ ಬಾಕ್ಸ್. ಈಗ ಮೊದಲೇ ನಾವು ನೀಡ್ ಅಂತ ನೆಸೆಸಿಟಿ ಅಂತ ನಾವು 2ನೇ ಸ್ಲೈಡ್ ಅಥವಾ 3ನೇ ಸ್ಲೈಡಲ್ಲಿ ನಾವು ನೋಡಿದ್ವಿ. ಸೊ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇದರಲ್ಲಿ ಯಾವುದು ಗೇರ್ ಬಾಕ್ಸ್ನ ನೆಸೆಸಿಟಿ ಅಥವಾ ನೀಡ್ ಅಂತ ಹೇಳ್ತೀವಿ. ಒಂದು, ಟು ವೇರಿ ದ ಸ್ಪೀಡ್ ಆಫ್ ದ ವೆಹಿಕಲ್. ಎರಡನೇದು, ಟು ವೇರಿ ದ ಟಾರ್ಕ್ ಆಫ್ ದ ವೆಹಿಕಲ್. ಮೂರನೇದು, ಟು ವೇರಿ ದ ಪವರ್ ಆಫ್ ದ ವೆಹಿಕಲ್. ನಾಲ್ಕನೇದು, ಟು ವೇರಿ ದ ಆಕ್ಸಿಲರೇಷನ್ ಅಂತ ಕರಿತಾನೆ. ಒಂದೊಂದಾಗಿ ನೋಡ್ಕೊಂಬರೋಣ. ಈಗ ವೇರಿ ದ ಆಕ್ಸಿಲರೇಷನ್ ಅಂತ ಕರಿತೀವಿ. ಆಕ್ಸಿಲರೇಷನ್ ಜಾಸ್ತಿ ಮಾಡಲಿಕ್ಕೂ ನಮಗೆ ಟಾರ್ಕೇ ಬೇಕಾಗಿದ್ದರಿಂದ ಸೊ ವೇರಿ ದ ಆಕ್ಸಿಲರೇಷನ್ನು ಸರಿಯಾದ ಉತ್ತರ ಅಲ್ಲ ಅಂತಂತೆ ನೋಡೋಣ. ಮತ್ತು ಟು ವೇರಿ ದ ಪವರ್, ಇಲ್ಲಿ ಎಂಜಿನ್ನ ಪವರ್ನ ನಾವು ಜಾಸ್ತಿ ಮತ್ತು ಕಡಿಮೆ ಮಾಡೋದು ಫ್ಯೂಯಲ್ನ ಎಷ್ಟು ಬರ್ನ್ ಮಾಡ್ತೀವಿ ಅಥವಾ ಆಕ್ಸಿಲರೇಟರ್ ಎಷ್ಟು ಕೊಡ್ತೀವಿ ಅನ್ನೋದ್ರ ಮೇಲೆ ಎಂಜಿನ್ನ ಪವರ್ ಇದಾಗುತ್ತೆ. ಸೊ ಎಂಜಿನ ಪವರ್ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಎಂಜಿನ್ನ ಪವರ್ನ ಗೇರ್ ಬಾಕ್ಸು ಜಾಸ್ತಿ ಮಾಡಲ್ಲ. ಸೊ ಸಿ ಕೂಡ ತಪ್ಪಾದ ಉತ್ತರ ಆಗುತ್ತೆ. ಟು ವೇರಿ ದ ಟಾರ್ಕ್ ಆಫ್ ದ ವೆಹಿಕಲ್ ಅಂತ ಕರಿತಾನೆ. ನಾವು ಮೊದಲೇ ಹೇಳಿದ್ವಿ ಗೇರ್ ಬಾಕ್ಸು ಸ್ಪೀಡ್ನ ಜಾಸ್ತಿ ಮಾಡಲಿಕ್ಕಲ್ಲ, ನಮಗೆ ಗೇರ್ ಬಾಕ್ಸು ಟಾರ್ಕ್ನ ಹೆಚ್ಚು ಕಡಿಮೆ ಮಾಡಲಿಕ್ಕೆ ನಮಗೆ ಬೇಕು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಬಿ ಆಗಿರಬೇಕು. ಮತ್ತೆ ಇನ್ನೊಂದ್ಸಲಿ ಚೆಕ್ ಮಾಡೋಣ. ಹೌದು, ತಮ್ಮ ಉತ್ತರ ಬಿ ಆಗಿದೆ, ಟು ವೇರಿ ದ ಟಾರ್ಕ್ ಅಟ್ ದ ವೀಲ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಕ್ಯಾನ್ ಬಿ ಆಫ್ ಫಾಲೋಯಿಂಗ್ ಕ್ಲಾಸಸ್. ಅಂದರೆ ಪವರ್ ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗುತ್ತೆ ಅಂತ. ಎಂಜಿನಿಂದ ಕ್ಲಚ್ಗೆ ಬರುತ್ತೆ, ವೆರಿ ಗುಡ್. ಕ್ಲಚ್ಚಿಂದ ಗೇರ್ ಬಾಕ್ಸ್ಗೆ ಹೋಗುತ್ತೆ, ವೆರಿ ಗುಡ್. ಆ್ಯಂಡ್ ಲೈವ್ ಆಕ್ಸಿಲ್ ಟ್ರಾನ್ಸ್ಮಿಷನ್ ಅಂತ. ಇಲ್ಲಿ ಲೈವ್ ಆಕ್ಸಿಲ್ ಅಂದರೆ ಆಕ್ಸಿಲ್ ಮುಖಾಂತರ ಪವರ್ ಟ್ರಾನ್ಸ್ಮಿಟ್ ಆದಾಗ ಲೈವ್ ಆಕ್ಸಿಲ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಎರಡನೇದು ಹೇಳ್ತಾನೆ ಕ್ಲಚ್, ಗೇರ್ ಬಾಕ್ಸ್ ಆ್ಯಂಡ್ ಡೆಡ್ ಆಕ್ಸಿಲ್ ಟ್ರಾನ್ಸ್ಮಿಷನ್ ಅಂತ ಕರಿತಾನೆ. ಸೊ ಕ್ಲಚ್ಚಿಂದನೇ ಗೇರ್ ಬಾಕ್ಸ್ ಬರಬೇಕು, ಗೇರ್ ಬಾಕ್ಸಿಂದ ಆಕ್ಸಿಲ್ಗೆ ಹೋಗ್ತಾ ಇದೆ. ನೆಕ್ಸ್ಟು ಮೂರನೇದು ಕ್ಲಚ್, ಗೇರ್ ಬಾಕ್ಸ್ ಆ್ಯಂಡ್ ಆಕ್ಸಿಲ್ಲೆಸ್ ಟ್ರಾನ್ಸ್ಮಿಷನ್ ಅಂತಾನೆ. ಇಲ್ಲಿ ಆಕ್ಸಿಲ್ಲೇ ಇಲ್ಲ, ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ಹೇಳ್ತಾನೆ. ಮೂರನೇದಕ್ಕೆ ತಾವೆಲ್ಲ ಒಂದು ಉದಾಹರಣೆನ ಒಂದು ಜ್ಞಾಪಿಸ್ಕೊಳ್ಳೋದಾದ್ರೆ, ನಿಮ್ಮ ತಮ್ಮ ಸ್ಕೂಟ್ರ್ಗಳಲ್ಲಿ ಆಕ್ಸಿಲ್ ಅಂತ ಏನೂ ಇರಲ್ಲ, ನೇರವಾಗಿ ವೀಲ್ಸ್ಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಸೊ ಅಲ್ಲಿ ಆಕ್ಸಿಲ್ಲೆಸ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ನೆಕ್ಸ್ಟು ಲಾಸ್ಟ್ ಒನ್ ಆಲ್ ಆಫ್ ದ ಎಬೋವ್ ಅಂತಿದೆ. ಉತ್ತರನ ಮತ್ತೊಮ್ಮೆ ಚೆಕ್ ಮಾಡಿ ನೋಡೋಣ. ನಿಜವಾಗಿ ಆಲ್ ಆಫ್ ದ ಎಬೋವ್ ಆಗಿದೆ. ಸೊ ಐದನೇದು ಇನ್ಕ್ರೀಸ್ ಆಫ್ ಸ್ಪೀಡ್ ಇನ್ ಎ ವೆಹಿಕಲ್ ಈಸ್ ಒಬ್ಟೈನ್ಡ್ ಬೈ. ಸೊ ವೆಹಿಕಲ್ನ ಸ್ಪೀಡ್ನ ಜಾಸ್ತಿ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕೊನೆ ಪ್ರಶ್ನೆಗೆ ಒಂದು ಸಿಮಿಲರ್ ಆದ ಪ್ರಶ್ನೆ ಅನ್ಕೋತೀವಿ. ಇಲ್ಲಿ ಟಾರ್ಕ್ನ ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ಪೀಡು ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಉತ್ತರ ಎ ಆಗಿದೆ. ಸೊ ಈಗ ನಾವೆಲ್ಲ ನೋಡಿದ್ದೀವಿ, ಇಷ್ಟವರೆಗೂ ತಾವೆಲ್ಲ ಕೂತ್ಕೊಂಡು ಕೇಳಿದ್ದೀವಿ. ಒಂದು ಸಣ್ಣದಾಗಿ ಇದು ಮಾಡೋಣ. ಇವತ್ತು ಡಿಸ್ಕಸ್ ಮಾಡಿದಂಥ ವಿಷಯಗಳ ಬಗ್ಗೆ ಒಂದು ಸಣ್ಣದಾಗಿ ನಾವು ನೋಡೋಣ. ಸೊ
ಸೊ ಇಲ್ಲಿ ನಾವು ಗೇರ್ ಬಾಕ್ಸ್ಗೆ ಇಂಟ್ರೊಡಕ್ಷನ್ ನೋಡಿದ್ವಿ, ನೆಸೆಸಿಟಿ ಆಫ್ ಟ್ರಾನ್ಸ್ಮಿಷನ್ ನೋಡಿದ್ವಿ, ಮತ್ತು ಫಂಕ್ಷನ್ ಆಫ್ ಗೇರ್ ಬಾಕ್ಸ್ ನೋಡಿದ್ವಿ, ಕ್ಲಾಸಿಫಿಕೇಷನ್ ಆಫ್ ಗೇರ್ ಬಾಕ್ಸ್ ನೋಡಿದ್ವಿ. ನಾವು ಈ ಕ್ಲಾಸಲ್ಲಿ ಕವರ್ ಮಾಡಿದಂಥ ವಿಷಯಗಳು ಒಂದು ಇಂಟ್ರೊಡಕ್ಷನ್ ಟು ಗೇರ್ ಬಾಕ್ಸ್, ನೆಸೆಸಿಟಿ ಆಫ್ ಟ್ರಾನ್ಸ್ಮಿಷನ್ ಆಫ್ ಗೇರ್ ಬಾಕ್ಸ್, ಮೂರನೇದು ಫಂಕ್ಷನ್ ಆಫ್ ಗೇರ್ ಬಾಕ್ಸ್, ನಾಲ್ಕನೇದು ಕ್ಲಾಸಿಫಿಕೇಷನ್ ಆಫ್ ಗೇರ್ ಬಾಕ್ಸ್. ಇಷ್ಟು ವಿಷಯಗಳನ್ನ ನಾವು ಈ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀವಿ.